ಮಗನೇ. ಕಳೆದ 28 ದಿನಗಳಿಂದ ಮುಂಬೈನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಂತ ಖ್ಯಾತ ಗಾಯಕಿ, ಭಾರತದ ಗಾನ ಕೋಗಿಲೆ ಲತಾ ಮಂಗೇಶ್ಕರ್ ಅವರು ಇವತ್ತು ಬೆಳಗ್ಗೆ 8:12 ಮಲ್ಟಿ ಆರ್ಗನ್ಸ್ ಫೇಲ್ಯೂರಿಂದಾಗಿ ಮೃತಪಟ್ಟಿದ್ದಾರೆ. ಸಂಜೆ 6:00 ಲತಾ ಮಂಗೇಶ್ಕರ್ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಮುಂಬೈನ ಶಿವಾಜಿ ಪಾರ್ಕ್ನಲ್ಲಿ ಅಂತ್ಯಕ್ರಿಯೆಗೆ ಸಕಲ ತಯಾರಿಗಳು ನಡೀತಾ ಇದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಸಂಸ್ಕಾರವನ್ನ ಮಾಡಲಾಗುತ್ತೆ. ಈಗ ಆಲ್ರೆಡಿ ಶಿವಾಜಿ ಪಾರ್ಕ್ನಲ್ಲಿ ತಯಾರಿಗಳು ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲತಾ ದೀದಿ ಮನೆಗೆ ಪಾರ್ಥಿವ ಶರೀರವನ್ನ ತರಲಾಗುತ್ತೆ. ಇನ್ನು ಅವ್ರ ಮನೆಯತ್ತ ಕುಟುಂಬಸ್ಥರು, ಅಭಿಮಾನಿಗಳ ದಂಡೆ ಆಗಮಿಸ್ತಾ ಇದೆ. ಅಂತಿಮ ದರ್ಶನಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಅದಕ್ಕೂ ಮುಂಚೆ ಪಾರ್ಥಿವ ಶರೀರದ ಮೆರವಣಿಗೆಯನ್ನ ಕೂಡ ಮಾಡೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಶಿವಾಜಿ ಪಾರ್ಕ್ನಲ್ಲಿ ಸಂಜೆ 6:30 ಸುಮಾರಿಗೆ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸೋದಕ್ಕೂ ಕೂಡ ತಯಾರಿಗಳು ಅಲ್ಲೂ ಆಗ್ತಾ ಇದೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಅವರ ಮುಂಬೈನ ನಿವಾಸದತ್ತ ಈಗ ಗಣ್ಯರೆಲ್ಲ ಬರ್ತಾ ಇದ್ದಾರೆ. ಅನುಪಮ್ ಖೇರ್ ಅವ್ರನ್ನು ಕೂಡ ನಾವು ನೋಡಿದ್ವಿ. ಹೀಗೆ ಸಾಕಷ್ಟು ಗಣ್ಯರು ಬರ್ತಾ ಇದ್ದಾರೆ. ಯಾಕಂದ್ರೆ ಸಾಕಷ್ಟು ದಶಕಗಳ ಕಾಲ ಬಾಲಿವುಡ್ನಲ್ಲಿ ಸಂಗೀತ ಸೇವೆಯನ್ನ ಸಲ್ಲಿಸಿದ್ದಾರೆ ಲತಾ ಮಂಗೇಶ್ಕರ್ ಅವರು. ಈ ಹಾಡು ಮುಟ್ಟದ ಸೊಪ್ಪಿಲ್ಲ, ಲತಾ ಮಂಗೇಶ್ಕರ್ ಹಾಡದ ಹಾಡಿಲ್ಲ, ಆ ರೀತಿಯಲ್ಲಿ ಸತತವಾಗಿ ಈ ಯುಗಳ ಗೀತೆ ಇರ್ಬೋದು, ಭಜನೆ ಇರ್ಬೋದು, ಗಜಲ್ ಇರ್ಬೋದು, ಜನಪದ ಗೀತೆ, ಐಟಮ್ ಸಾಂಗ್ಗಳು, ಹೀಗೆ ಎಲ್ಲ ಪ್ರಕಾರದ ಹಾಡುಗಳನ್ನು ಕೂಡ ಲತಾ ದೀದಿ ಹೇಳಿದ್ದಾರೆ. ಇನ್ನು ಭಾರತ ರತ್ನ ಲತಾ ಮಂಗೇಶ್ಕರ್ ನಿಧನದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗೋವಾ ರ್ಯಾಲಿಯನ್ನ ರದ್ದು ಮಾಡಿದ್ದಾರೆ. ವರ್ಚುವಲ್ ಮೂಲಕ ಭಾಷಣವನ್ನ ಮಾಡಬೇಕಾಗಿತ್ತು ಮೋದಿ ಅವರು. ಈಗ ಲತಾ ಮಂಗೇಶ್ಕರ್ ಗೌರವಾರ್ಥ ಬಿಜೆಪಿ ರ್ಯಾಲಿ ರದ್ದಾಗಿದೆ. ಬೆಳಗ್ಗೆ ಟ್ವೀಟ್ ಮೂಲಕ ಸಂತಾಪವನ್ನ ಸೂಚಿಸಿದ್ರು ನರೇಂದ್ರ ಮೋದಿ. ರ್ಯಾಲಿ ರದ್ದಾದ ಬಗ್ಗೆ ಬಿಜೆಪಿಯಿಂದ ಅಧಿಕೃತ ಘೋಷಣೆ ಆಗಿದೆ. ಈಗ ಸಂಜೆ ಲತಾ ಮಂಗೇಶ್ಕರ್ ಅವರ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಇನ್ನೊಂದು ಕಡೆ ಇವತ್ತು ಗೋವಾದಲ್ಲಿ ರ್ಯಾಲಿಯನ್ನ ಮಾಡಬೇಕಾಗಿತ್ತು, ವರ್ಚುವಲ್ ರ್ಯಾಲಿಯಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು. ಆದರೆ ಬಿಜೆಪಿ ರ್ಯಾಲಿಯನ್ನ ಕ್ಯಾನ್ಸಲ್ ಮಾಡಿದೆ. ಮತ್ತೆ ವರ್ಚುವಲ್ ನಲ್ಲೂ ಕೂಡ ಮೋದಿ ಅವರು ಪಾಲ್ಗೊಳ್ತಾ ಇಲ್ಲ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಒಂದು ಗೌರವ ಸಮರ್ಪಣೆ ಮಾಡುವುದು. कांस्टेबल साहब आगे आ जाओ ना. आपको क्या ना वो पापा निकल फुटे बचो ना एक ना सामने है कधी लावलं स्टार्ट आहे गाडी मला ते चालत येणार गेट लिप मारून गेली तिकडे. गाड्या लावलेल्या दिसतात तुम्हाला. त्याच्या मागे जी ಲತಾ ದೀದಿ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಖ್ಯಾತ ಹಿನ್ನೆಲೆ ಗಾಯಕಿಯಾಗಿರುವಂತಹ ಶಮಿತಾ ಮಲ್ನಾಡ್ ಅವರು ಜಾಯಿನ್ ಆಗಿದ್ದಾರೆ. ಶಮಿತಾ ಅವರೇ, ನೀವು ಬೆಳೆಯುವಂತ ಸಂದರ್ಭದಲ್ಲಿ ಯಾವೆಲ್ಲ ಹಾಡುಗಳನ್ನ ಕೇಳ್ತಾ ಇದ್ರಿ, ಮತ್ತೆ ನಿಮ್ಗೆ ಯಾವ ತರ ಇನ್ಸ್ಪೈರ್ ಆಗ್ತಾ ಇದ್ರು ನಿಮ್ ಕರಿಯರ್ ಸ್ಟಾರ್ಟ್ ಮಾಡಿದಾಗ ಲತಾ ದೀದಿ? ನಮಸ್ತೆ. ಲತಾ ಮಂಗೇಶ್ಕರ್ ಅನ್ನೋಂಥ ಹೆಸರು ಇದೆಯಲ್ಲ, ಅದರಲ್ಲೇ ಬಹಳ ದೊಡ್ಡ ಶಕ್ತಿ. ಅದರಲ್ಲೂ ಸಿಂಗರ್ಸ್ಗೆ ಲತಮ್ಮ ಅವರು ಶಾರದಾಂಬೆಗೆ ಸಮಾನರು. ಶಾರದಾಂಬೆನೇ ನಾವು ನೋಡ್ತಾ ಇದ್ದಿದ್ದು ಅವರಲ್ಲಿ. ಮಾತಾ ಸರಸ್ವತಿ ಅಂತ ಅವ್ರಿಗೆ ಎಲ್ಲ ಸಂಗೀತಗಾರರು ಹೇಳ್ತಾ ಇದ್ರು. ಇಲ್ಲಿ ಇನ್ನೊಂದು ಏನು ನನಗೆ ನೆನಪಾಗ್ತಾ ಇದೆ ಅಂತಂದರೆ, ಲತಾ ಮಂಗೇಶ್ಕರ್ ಅವರ ಹಾಡುಗಳನ್ನು ಬಹುಶಃ ನಾನು ಹುಟ್ಟಿದ ಸಂದರ್ಭದಿಂದ ಹಿಡಿದು ಇಲ್ಲಿಯವರೆಗೂ ಕೇಳ್ಕೊಂಡು ಬರ್ತಾನೆ ಇದ್ದೀವಿ. ಪ್ರತಿದಿನ ಕಲಿತಾನೆ ಇದ್ದೀವಿ.
ಮೊದಲಿಗೆ ನಾನು ಯಾವತ್ತೂ ಸಿಂಗರ್ ಆಗಬೇಕು ಅಂತ ಇದ್ದಿದ್ದೇ ಇಲ್ಲ. ನಮ್ಮ ಇಡೀ ಫ್ಯಾಮಿಲಿನಲ್ಲಿ ಯಾರು ಈ ಫೀಲ್ಡ್ನಲ್ಲಿ ಇರಲಿಲ್ಲ, ಸಿನಿಮಾದಲ್ಲಿ ಇರಲಿಲ್ಲ. ನನಗೆ ಸಂಗೀತದ ಬಗ್ಗೆ ಬಹಳಷ್ಟು ಪ್ರೇಮವನ್ನು, ಹುಚ್ಚನ್ನು ಹಿಡಿಸಿದಂಥ ಸಿಂಗರ್ಸಲ್ಲಿ ಮೊದಲಿಗರೇ ಲತಾ ಮಂಗೇಶ್ಕರ್ ಅವರು. ನಮ್ಮ ತಾಯಿ ಆಕಾಶವಾಣಿಯನ್ನು ಬೆಳಿಗ್ಗೆ ಮುಂಜಾನೆ ಆನ್ ಮಾಡಿದ್ರೆ ಅದು ಸ್ಟಾಪ್ ಆಗ್ತಾ ಇದ್ದಿದ್ದು ಮಧ್ಯದಲ್ಲಿ ಯಾವಾಗ ಸ್ಟೇಷನ್ ಆಫ್ ಆಗುತ್ತೋ ಆವಾಗ ಮಾತ್ರ. ಎಲ್ಲ ಕಾರ್ಯಕ್ರಮಗಳು ಆನ್ ಆಗೇ ಇರ್ತಾಯಿತ್ತು. ಅದರಲ್ಲಿ ಬಹಳ ಮುಖ್ಯವಾಗಿ ಬರ್ತಾ ಇದ್ದಿದ್ದು ನಮಗೆ ಸಿಗ್ತಾ ಇದ್ದಿದೆ ಹಿಂದಿ ಕಾರ್ಯಕ್ರಮಗಳು ಜಾಸ್ತಿ. ಹಿಂದಿ ಕಾರ್ಯಕ್ರಮಗಳು ಅಂದರೆ ಇನ್ನೇನು, ಲತಾ ಮಂಗೇಶ್ಕರ್, ಕಿಶೋರ್, ರಫಿ ಅವರ ಹಾಡುಗಳೇ, ಸೈಗಲ್ ಅವ್ರ ಹಾಡುಗಳೇ. ಫೀಮೇಲ್ ಸಿಂಗರ್ಸ್ಗೆ ಮೊದಲಿಗೆ ಇಷ್ಟ ಆಗೋದು ಫೀಮೇಲ್ ಸಾಂಗ್ಸು, ಲತಾ ಮಂಗೇಶ್ಕರ್ ಅವ್ರ ಸಾಂಗ್ಸು, ಆಶಾ ಭೋಸ್ಲೆ ಅವ್ರ ಸಾಂಗ್ಸು. ಲತಾ ಮಂಗೇಶ್ಕರ್ ಅವ್ರ ಹಾಡುಗಳನ್ನ ಕೇಳಿನೇ ನಮಗೆ ಜಾಸ್ತಿ ಮ್ಯೂಸಿಕ್ನಲ್ಲಿ ಒಲವು ಬಂದಿತ್ತು. ಹಾಡುಗಳನ್ನು ಕಲಿಯೋದಕ್ಕೆ ಶುರು ಮಾಡಿತ್ತು. ಆ ಹಾಡನ್ನು ಕಲಿತಾ ಕೆಲವೊಂದು ಇದೇನಪ್ಪ ಇದು ಹೆಂಗೆ ಹಾಡೋದು, ತುಂಬ ಕಷ್ಟ ಇದೆಯಲ್ಲ. ಯಾಕೆಂದರೆ ನಾವು ಯಾವುದೇ ಗುರುಗಳು ಇರಲಿಲ್ಲ, ಯಾವುದೇ ಕಲಿತಾ ಇರಲಿಲ್ಲ, ಕ್ಲಾಸಿಕಲ್ ಬ್ಯಾಕ್ಗ್ರೌಂಡ್ ಆಗ ಇರಲಿಲ್ಲ. ನಾನು ಪ್ಲೇಬ್ಯಾಕ್ ಸಿಂಗರ್ ಆದಮೇಲೆ ನಾನು ಹಾಡೋದು ಕ್ಲಾಸಿಕಲ್ ಕಲಿಯೋಕ್ಕೆ ಶುರು ಮಾಡಿತ್ತು. ಆ ಸಮಯದಲ್ಲಿ ನಮಗೆ ಗುರುಗಳೇ ಇವರು, ನಮ್ಮ ಟೀಚರ್ಸೇ ಇವರ ಹಾಡುಗಳು. ಪ್ರತಿ ಹಾಡನ್ನು ಕಲಿಬೇಕಾದ್ರೆ ಒಂದು ಯಾವುದೋ ಸಂಗತಿ ಹೆಂಗೆ ಅಂತಲೇ ಗೊತ್ತಾಗ್ತಿರಲ್ಲ. ಎಷ್ಟು ಸಲ ಕೇಳಿದ್ರು ಬರ್ತಾ ಇರಲಿಲ್ಲ. ಟೇಪ್ ರೆಕಾರ್ಡಲ್ಲಿ ಮತ್ತೆ ರಿವರ್ಸ್ ಮಾಡಿ ಕೇಳ್ತಾ ಇದ್ವಿ. ಹಾಗೆಲ್ಲ ಅನಿಸ್ತಾ ಇತ್ತು, ಹೆಂಗೆ ಹಾಡ್ತಾರೆ ಇವರು, ಯಾವ ಥರ ಬರುತ್ತೆ ಇವ್ರಿಗೆ, ಇಷ್ಟು ಈಸಿಯಾಗಿ ಹಾಡ್ತಾ ಇದ್ರಲ್ಲ ಅಂತ. ಯಾಕೆಂದ್ರೆ ಲೈವ್ ಸಿಂಗಿಂಗ್, ಅದು ಲೈವಲ್ಲಿ ಹಾಡ್ತಾ ಇದ್ದಿದ್ದು. ಸುಮಾರು 100 ಜನ ಕಲಾವಿದರ ಮಧ್ಯದಲ್ಲಿ ಒಬ್ಬ ಹೆಣ್ಣು ಮಗಳು, ಆಗಿನ 60s ಅಲ್ಲಿ 40ರ ದಶಕದಲ್ಲಿ ಅನ್ಸುತ್ತೆ ಬಹುಶಃ ಅವರು ಮುಂಬೈಗೆ ಬಂದಿದ್ದು. ಒಬ್ಬ ಆ್ಯಕ್ಟ್ರೆಸ್ ಆಗಕ್ಕೆ ಬಂದವರು ಸಿಂಗರ್ ಆಗಿ ಕನ್ವರ್ಟ್ ಆಗ್ತಾರೆ. ಕಷ್ಟದ ದಿನಗಳನ್ನು ಕಳೆಯೋದಕ್ಕೋಸ್ಕರ ಅವರು ಈ ಕೆಲಸ ಮಾಡೋದಕ್ಕೆ ಬರ್ತಾರೆ. ಮನೇಲಿ ಬಡತನ ಇದ್ದಿದ್ದರಿಂದ ಬರ್ತಾರೆ. ಬಂದಾಗ ಇವ್ರು ಹಾಡಿದಾದರೆ ಹೇಗೆ, ಯಾರೂ ಊಹಿಸ್ಕೊಳಕ್ಕೆ ಆಗದೆ ಇರೋ ರೀತಿನಲ್ಲಿ ಅವ್ರು ಹಾಡಿದ್ರು. ಅಂದರೆ 40ರ ಮೇಲೆ ಬಂದಾಗ ಹಾಡಿದ್ದು ಹಾಡುಗಳು ನಾವು ಕೇಳಿದ್ದು ಅವರ ಅರ್ಲಿ ಟೈಮಲ್ಲೇ ಇರ್ಬೋದು, ನಂತರ 70s ಇರ್ಬೋದು, 80s ಇರ್ಬೋದು, 90s, 2000 ತನಕ ಎಲ್ಲ ಹಾಡುಗಳನ್ನು ನಾವು ಕೇಳ್ತಾ ದೊಡ್ಡವರಾದ್ವಿ. ಕೇಳ್ತಾ ಹಾಡುಗಳನ್ನು ಕಲಿತಾ ಬಂದ್ವಿ. ಸಿಂಗರ್ ಆದ್ವಿ. ಸಿಂಗರ್ ಆದಮೇಲೆ ಇನ್ನಷ್ಟು ಅವ್ರ ಪರಿಚಯ, ಅಂದರೆ ಅವರ ಅಗಾಧತೆ ಪರಿಚಯ ಆಗ್ತಾ ಹೋಯ್ತು. ಅಬ್ಬಾ ಹೆಂಗೆ ಹಾಡಿದ್ರು ಇವರು, ಇದನ್ನು ಹೆಂಗೆ ಹಾಡಿದ್ರು, ಈ ಥರ ಮಾಡ್ಯುಲೇಷನ್ ಹೆಂಗೆ ಮಾಡಿದ್ರು, ಈ ಸಾಂಗ್ನ ನಾವೊಂದು ವಾರ ಕಲಿತ್ರೂ ಹಾಡೋಕ್ಕಾಗಲ್ಲ, ಇವ್ರು ಲೈವಲ್ಲಿ ಹೆಂಗಪ್ಪ ಹಾಡಿದ್ರು, ಈ ಎಲ್ಲ ಒಂದು ವಿಷಯಗಳನ್ನ ಯೋಚನೆ ಮಾಡಿದೆ ಲತಾ ಅವ್ರ ಹಾಡುಗಳು. ನಿಜ ತುಂಬಾ ಜನ ಸಿಂಗರ್ಸ್ ಈ ತರ ಒಪಿನಿಯನ್ ವ್ಯಕ್ತಪಡಿಸ್ತಾ ಇದ್ರು. ಹಾಡಕ್ ಸಾಧ್ಯನಾ? ಈಗ ನಿಮ್ ಚೈಲ್ಡ್ಹುಡ್ ಮೆಮೊರೀಸ್ ನೀವು ಶೇರ್ ಮಾಡ್ತಾ ಇದ್ರಿ, ಇವ್ರ ಹಾಡುಗಳನ್ನ ಕೇಳಿ ನಾವು ಬೆಳೆದಿದ್ದು, ಇವರೇ ಗುರುಗಳು ನಮ್ಗೆ ಅವಾಗೆಲ್ಲ ಅಂತ. ಸೊ ಯಾವ ಸಾಂಗ್ ಅವಾಗ ನೀವು ಕಲ್ತಿದ್ದು, ಅದನ್ನ ಒಂದ್ 2 ಲೈನ್ ಗುನುಗ್ಬೋದಾ, ಅವ್ರಿಗೋಸ್ಕರ ಒಂದು ಗೀತನವನ್ನ ಸಲ್ಲಿಸ್ಬೋದಾ? ಅಯ್ಯೋ, ಅವ್ರ ಹಾಡುಗಳು ಅವಾಗ ಕೇಳಿದ್ದು ಟ್ಯೂನ್ಸ್ಗಳು ಗೊತ್ತಾಗ್ತಿತ್ತು, ಲಿರಿಕ್ಸ್ ಏನು ಗೊತ್ತಾಗ್ತಿರಲಿಲ್ಲ. ವೆನ್ ಐ ವಾಸ್ ಇನ್ 5th ಸ್ಟ್ಯಾಂಡರ್ಡ್ ಅನ್ಸುತ್ತೆ, ಅವಾಗಿಂದ ಹಿಂದಿ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಹಿಂದಿ ಕಲಿಯಕ್ಕೆ ಶುರು ಮಾಡಿದ್ದು. ಅದಕ್ಕೆ ಮುಂಚೆ ಏನಿದ್ರು ಹಿಂದಿ ಅರ್ಥ ಆಗ್ತಿರ್ಲಿಲ್ಲ. ಆದರೆ ಅವ್ರು ಹಾಡ್ದಂಥ ಆ ಭಾವನೆಯಿಂದ ಆ ಸಾಂಗ್ ಏನು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇತ್ತು ಅಲ್ವಾ. ಪ್ರೇಮ ಗೀತೆನಾ, ಇದು ವಿರಹ ಗೀತೆನಾ, ಭಕ್ತಿ ಗೀತೆನಾ ಅನ್ನೋದು ಕೇವಲ ಲತಾ ಅವ್ರ ವಾಯ್ಸೇ ನಮ್ಗೆ ಹೇಳ್ಕೊಡ್ತಾ ಇದ್ದಿತ್ತು. ತುಂಬ ಹಾಡುಗಳು ಇಷ್ಟ ನನಗೆ, ಎಷ್ಟೊಂದು ಹಾಡುಗಳಿದೆ. ನೀವು ಸಿಂಗರ್ಸ್ನಂತೂ ಕೇಳಿದ್ರೆ ಲತಾ ಮಂಗೇಶ್ಕರ್ ಹಾಡು ಯಾವ್ದು ಇಷ್ಟ ಅಂದರೆ ಏನೂ ಹೇಳೋಕ್ಕಾಗಲ್ಲ, ಅಷ್ಟು ಹಾಡುಗಳಿಷ್ಟ. ಆದರೆ ನಾನು ಫಸ್ಟ್ ಕಲ್ತಿದ್ದು ಬಹುಶಃ ನನಗೆ ಕಾಂಪಿಟೇಷನ್ಸ್ಗೆಲ್ಲ ಹೋಗಿದ್ದು ಅಜಿ ರೂಟ್ಕರ್. ಅದು ನಾನು ಆಗಲೂ ಬೇರೆ ಒಂದು ಇದರಲ್ಲಿ ಚಾನಲ್ ಹೇಳ್ತಾ ಇದ್ದೆ. ಅಜಿ ರೂಟ್ಕರ್ ನಾನು ಫಸ್ಟ್ ನನಗೆ ನೆನಪಿದ್ದ ಹಾಗೆ ಹಾಡಿ ಬಹುಮಾನ ತಗೊಂಡಂಥ ಒಂದು ಗೀತೆ. ಅದರ 1-2 ಸಾಲು ಹಾಡ್ತೀನಿ. ನಂತರ ಇನ್ನೊಂದು ನನಗೆ ಭಾಳ ಇಷ್ಟವಾದಂಥ ಎಹಸಾನ್ ತೇರಾ ಹೋಗ, ಆ ಒಂದು ಗೀತೆನ ಹಾಡೋ ಪ್ರಯತ್ನ ಮಾಡ್ತೀನಿ. ಅವ್ರ ಹಾಡುಗಳನ್ನ ಇದು ನಾನು ಚಿಕ್ಕಲ್ಲಿಂದ ಕಲ್ತಿದ್ದು. ಕೆಲವು ನ್ಯೂಯಾನ್ಸಸ್ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ, ಸಿಂಪಲ್ ಆಗಿ ಹಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ ಈ ಗೀತೆನ. ಅಜಿ ರೂಟ್ ಕರಬ್ ಕಹಾ ಜಾಯಿಯೇಗಾ ಜಹಾ ಜಾಯಿಯೇಗಾ ಹಮೇ ಪಾಯಿಯೇಗಾ
जी रूठ कर अब. ಈ ಗೀತೆನ ಹಾಡಿ ಎಷ್ಟೋ ಪ್ರೈಸಸ್ನ ತೆಗೆದುಕೊಂಡು ಬಂದಿದ್ದೀನಿ. ಆಗ ಅದರ ಮೀನಿಂಗ್ ಗೊತ್ತಾಗ್ತಾ ಇರಲಿಲ್ಲ. ನಂತರ ಅದರ ಮೀನಿಂಗ್ ಗೊತ್ತಾಗ ಹಾಡಕ್ಕೆ ಶುರು ಮಾಡಿದ್ದೀನಿ. ಈ ಥರದ ಒಂದು ಗೀತೆ ನೆನೆಸ್ಕೊಳ್ಳೋದಾದರೆ, ಮತ್ತೊಂದು ನನ್ನ ಕಾರ್ಯಕ್ರಮದಲ್ಲಿ ಸಾಮಾನ್ಯ ಹಿಂದಿ ಹಾಡುವಂಥ ಸಂದರ್ಭದಲ್ಲಿ ಹಾಡೋ ಗೀತೆ ಅಂದರೆ, आपकी नजरों ने समझा प्यार की काबिल मुझे, दिल के धड़कन ठहर जा, मिल गई मंजिल मुझे, आपकी नजरों ने समझा. जी हमें मंजूर है आपका ये फैसला, जी हमें मंजूर है आपका ये फैसला. कह रही है हर नजर बंदा परवर शुक्रिया, हंस के अपनी जिंदगी में कर लिया शामिल मुझे, आपकी नजरों ने समझा. ಈ ಗೀತೆ ಬಹಳ ಇಷ್ಟವಾದಂತಹ ಗೀತೆಯಲ್ಲಿ ಒಂದು. ಆ್ಯಂಡ್ ಐ ಥಿಂಕ್ ಪ್ರತಿ ಗೀತೆ ಹಾಡಬೇಕಾದ್ರೂ ಬಹಳ ಖುಷಿ ಆಗ್ತಾ ಇತ್ತು. ಅವ್ರನ್ನ ನೆನೆಸ್ಕೊಂಡು ಹಾಡ್ತಾ ಇದ್ವಿ. ಇನ್ನು ಮುಂದೆ ಬಹುಶಃ ಒಂದು ರೀತಿಯಾದಂತಹ ಬೇಜಾರಿನಲ್ಲಿ ಕೂಡ ಹಾಡಬೇಕು. ಒಂದೇ ಸೆಕೆಂಡ್ ಶಮಿತಾ ಅವರೇ, ಒಂದ್ ಸೆಕೆಂಡ್. ಯಾಕಂದ್ರೆ ಅವರ ಪಾರ್ಥಿವ ಶರೀರ ಇದೀಗ ಮನೆಗೆ ಬಂದಿದೆ. ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಯಾಕಂದ್ರೆ ಈ ತರ ಅವ್ರು ಇನ್ನಿಲ್ಲ ಅಂತ ವಿಷಯ ಗೊತ್ತಾದಾಗಲೇ ಆಸ್ಪತ್ರೆ ಹತ್ರನೂ ಗಣ್ಯರ ದಂಡು ಬಂತು, ಅವ್ರ ಮನೆ ಹತ್ರನೂ ಗಣ್ಯರ ದಂಡು ಬಂದಿದೆ, ಮತ್ತೆ ಕುಟುಂಬಸ್ಥರೆಲ್ಲ ಸೇರ್ಕೊಂಡಿದ್ದಾರೆ. ಇದೀಗ ಪಾರ್ಥಿವ ಶರೀರ ಖಾಸಗಿ ಆಸ್ಪತ್ರೆಯಿಂದ ಮನೆ ತಲುಪಿದೆ. ಈಗ ಮನೆಯಲ್ಲೂ ಕೂಡ ಸ್ವಲ್ಪ ಹೊತ್ತು ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಮತ್ತೆ ಕುಟುಂಬಸ್ಥರೆಲ್ಲ ಈ ಅಂತಿಮ ವಿದಾಯವನ್ನು ಹೇಳಬೇಕಲ್ಲ, ಅವ್ರ ಸಂಪ್ರದಾಯವನ್ನು ನೆರವೇರಿಸೋ ನಿಟ್ಟಿನಲ್ಲಿ. ಇದಾದ್ಮೇಲೆ ಶಿವಾಜಿ ಪಾರ್ಕ್ನಲ್ಲಿ ಸಂಜೆ ಅಂತ್ಯ ಸಂಸ್ಕಾರಕ್ಕೆ 6:15 ಅಂತ ಸಮಯ ನಿಗದಿ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ಬೇಕಾದಂಥ ತಯಾರಿಗಳು ಕೂಡ ನಡೀತಾ ಇದೆ. ಮತ್ತೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಶಿವಾಜಿ ಪಾರ್ಕ್ನಲ್ಲಿ ಅಂತಿಮ ವಿಧಿವಿಧಾನದ ಸಂಜೆ ನೆರವೇರುತ್ತೆ. ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇರೋದು ಮುಂಬೈನಲ್ಲಿರುವಂಥ ಲತಾ ಮಂಗೇಶ್ಕರ್ ಅವರ ನಿವಾಸ. ಪಾರ್ಥಿವ ಶರೀರ ಬಂದಿದೆ. ಕುಟುಂಬಸ್ಥರ ರೋದನೆಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ತುಂಬು ಜೀವನ ಒಂದು ಲೆಕ್ಕದಲ್ಲಿ, ಆದರೆ ಫಿಸಿಕಲಿ ಇನ್ನು ಮುಂದೆ ಇರೋದಿಲ್ಲಲ್ಲ. ಸೊ ಅದಂತೂ ನೋವು ಖಂಡಿತ ಎಲ್ರಿಗೂ ಇದ್ದೇ ಇರುತ್ತೆ. ಈ ಪಾರ್ಥಿವ ಶರೀರವನ್ನ ಮನೆಯೊಳಗೆ ತಗೊಂಡು ಹೋದ್ರು. ದೃಶ್ಯದಲ್ಲಿ ನಾವು ಗಮನಿಸಿದ್ವಿ. ದಶಕಗಳ ಕಾಲ ಕೇವಲ ಬಾಲಿವುಡ್ ಅಂತ ಮಾತ್ರ ನಾವು ಮೆನ್ಷನ್ ಮಾಡಿ ಸ್ಪೆಸಿಫೈ ಮಾಡಿ ಹೇಳೋಕ್ಕಾಗಲ್ಲ. ಯಾಕಂದರೆ ಹಿಂದಿ, ಮರಾಠಿ, ಕನ್ನಡವೂ ಸೇರಿದಂತೆ 36ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸಾವಿರಾರು ಹಾಡನ್ನು ಲತಾ ದೀದಿ ಹೇಳಿದ್ದಾರೆ. ವೆಲ್ಕಮ್ ಬ್ಯಾಕ್. ಇನ್ನು ಲತಾ ಮಂಗೇಶ್ಕರ್ ಅವ್ರ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೆಯೇ ನಟ ಶಿವರಾಜ್ ಕುಮಾರ್ ಏನು ಹೇಳಿದ್ದಾರೆ ನೋಡೋಣ. ಲತಾ ಮಂಗೇಶ್ಕರ್ ಅವರು ಚಲನಚಿತ್ರ ರಂಗದಲ್ಲಿ ದೊಡ್ಡ ಛಾಪನ್ನು ಮೂಡಿಸಿರ್ತಕ್ಕಂಥವ್ರು. ಬಹಳ ಚಿಕ್ಕ ವಯಸ್ಸಿನಲ್ಲೇ ಹಿನ್ನೆಲೆ ಗಾಯಕಿಯಾಗಿ ಸುಮಾರು 30,000ಕ್ಕೂ ಹೆಚ್ಚು ಹಾಡುಗಳನ್ನು ಅವರು ಹಾಡಿದ್ದಾರೆ. ಅವರಿಗೆ ಪದ್ಮಭೂಷಣ, ಪದ್ಮವಿಭೂಷಣ, ಪಾಲ್ಕೆ ಪ್ರಶಸ್ತಿ, ಭಾರತ ರತ್ನ ಎಲ್ಲ ಕೂಡ ಲಭಿಸಿದಂಥ ಒಬ್ಬ ದೇಶ ಕಂಡಂಥ ಅಪರೂಪದ ಗಾಯಕಿ.
ಸೊ ಅವರಿಗೆ ಸುಮಾರು 92 ವರ್ಷ ಆಗಿತ್ತು. ಅವರು ಕೊರೋನಾ ರೋಗದಿಂದ ತುತ್ತಾಗಿರ್ತಕ್ಕಂಥದ್ದು ಎಲ್ಲ ಜನರಿಗೆ ನೋವನ್ನು ಉಂಟು ಮಾಡಿದೆ. ಅವರು ಈ ಇಳಿ ವಯಸ್ಸಿನಲ್ಲಿ ಕೊರೋನಾ ರೋಗ ಬಂದು ಪ್ರಾಣ ಕಳ್ಕೊಂಡಿರ್ತಕ್ಕಂಥದ್ದು ನಮಗೂ ಕೂಡ ನೋವನ್ನು ಉಂಟು ಮಾಡಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಇವತ್ತು ಅವರ ಸಾವಿನಿಂದ ಚಲನಚಿತ್ರರಂಗ ಬಡವಾಗಿದೆ ಅಂತ ಹೇಳ್ಬೇಕಾಗ್ತದೆ. ಹಾಡುಗಳು ಕೇಳ್ಕೊಂಡು ಬೆಳೆದು ಹೋಗಿದೆ ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ. ನಾವು ಯಾವತ್ತೂ ನಮ್ಮ ಹಾಕಲ್ಲಿ ಒಳ್ಳೆ ವ್ಯಕ್ತಿತ್ವ, ಸಿಂಗರ್ ಅನ್ನೋದು ಒಂದು ಕಡೆ ಇದ್ರೆ ಒಳ್ಳೆ ವ್ಯಕ್ತಿತ್ವ. ಯಾರ ಮಕ್ಕಳು ಒಂದು ಹಾಡಿಗೆ ಕಳಿಸ್ಲಿ ಅವ್ರು ಬ್ಲೆಸ್ ಮಾಡೋ ರೀತಿ ನಿಜವಾದ ಒಂದು ಮನಸ್ಸಿಗೆ ಯಾವಾಗಲೂ ಜೀವಂತವಾಗಿರ್ತಾರೆ. ವಾಯ್ಸ್ ಯಾವಾಗಲೂ ಜೀವಂತವಾಗಿದೆ. ಎಷ್ಟು ವರ್ಷ ಲತಾ ದೀದಿ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾ ಇದ್ರು, ಲೈವ್ ನಲ್ಲಿ ಕನೆಕ್ಟೆಡ್ ಇದ್ರು ಶಮಿತಾ ಮಲ್ನಾಡ್, ಖ್ಯಾತ ಹಿನ್ನೆಲೆ ಗಾಯಕಿ. ಶಮಿತಾ ಅವರೇ, ಕನ್ನಡದಲ್ಲೂ ಕೂಡ ಈ ಬೆಳ್ಳನೆ ಬೆಳಗಾಯಿತು ಹಾಡನ್ನ ಹೇಳಿದ್ರು. ಆ ಹಾಡು ಇವತ್ತಿನ ಜನರೇಷನ್ ಅವ್ರಿಗೂ ಗೊತ್ತಿದೆ, ಈಗಿನ ಪುಟ್ಟ ಮಕ್ಕಳಿಗೂ ಗೊತ್ತಿದೆ. ಒಂದ್ಸತಿ ಕೇಳಿದ್ರೆ ಆ ಹಾಡು ಮೈಂಡಲ್ಲಿ ಹಂಗೆ ಉಳಿದು ಬಿಡುತ್ತೆ, ಅಚ್ಚಳಿಯದೆ, ಮತ್ತದ್ ಮರೆಯೋದೇ ಇಲ್ಲ ನಾವು. ಹೌದು, ಅದೊಂದು ಏನು ಹೇಳ್ತೀರಾ, ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಂತ ಗಿಫ್ಟ್ ಅಂತ ಹೇಳ್ಬೋದು. ಅದು ಹಾಡನ್ನ ಆ ಒಂದು ಹಾಡನ್ನು ಹಾಡದೆ ಹೋಗಿದ್ದಿದ್ರೆ ಕನ್ನಡ ಸಿನಿಮಾದಲ್ಲಿ ಲತಾ ಅವರು ಹಾಡಿಲ್ಲ ಅನ್ನೋವಂಥದ್ದು ಆಗ್ತಾ ಇತ್ತು. ಆ ಒಂದು ಗೀತೆಯಿಂದ ಕನ್ನಡ ಹಾಡನ್ನು ಕೂಡ ಲತಾ ಮಂಗೇಶ್ಕರ್ ಅವರು ಹಾಡಿದ್ದಾರೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಹಾಡನ್ನು ಹಾಡಿದ್ದಾರೆ ಅನ್ನೋ ಒಂದು ಖುಷಿ ಇದೆ ನಮಗೆ. ಲತಾ ಮಂಗೇಶ್ಕರ್ ಅವರು ಆ ಒಂದು ಪ್ರಖ್ಯಾತ ಅಂದ್ರೆ ಉತ್ತುಂಗದಲ್ಲಿದ್ದಾಗ ಹಿಂದಿ ಸಾಂಗ್ಸನ್ನೇ ಹಾಡೋದಕ್ಕೆ ಅವ್ರಿಗೆ ತುಂಬಾ ಟೈಮ್ ಸಿಗ್ತಾ ಇರಲಿಲ್ವಂತೆ. ಅಷ್ಟು ಬ್ಯುಸಿಯಾಗಿದ್ದಾಗ ಸೌತ್ ಇಂಡಿಯನ್ ಸಿನಿಮಾಗಳಿಗೆ ಹಾಡೋದು ಹಾಗಾಗಿ ಕಮ್ಮಿ ಆಯ್ತು ಅಂತ ಹೇಳ್ತಾರೆ. ಇನ್ನಷ್ಟು ಹಾಡಿದ್ರೆ ಇನ್ನೂ ನಿಜವಾಗ್ಲೂ ನಮ್ಗೆಲ್ಲರಿಗೂ ಖುಷಿ ಆಗ್ತಾ ಇತ್ತು, ನೆನಪಿಗೆ ಇರ್ತಾ ಇತ್ತು ಅಂತ ಇವಾಗ ಅನ್ಸುತ್ತೆ. ಅವರ ಒಂದೊಂದು ಹಾಡುಗಳು ಒಂದೊಂದು ಮುತ್ತು. ಯಾವ ಸಾಂಗನ್ನು ನೀವು ಕೇಳಿಲ್ಲ ಅಂತ ಅನ್ಸೋದೇ ಇಲ್ಲ. ನಮ್ಗೆ ಯಾವುದೇ ಹಾಡನ್ನು ಕೇಳಿದ್ರು ಈಗ ಕೇಳಿದೀನಿ ಅಂತ ಅನ್ಸುತ್ತೆ. ಸಾಹಿತ್ಯ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಆ ಹಾಡಿನ ಟ್ಯೂನ್ ಗೊತ್ತಿರುತ್ತೆ. ನಾನು ಅಷ್ಟೇ, ನನ್ನ ಹಾಡುಗಳನ್ನ ಕೇಳ್ತಾ ಎಷ್ಟೋ ಸಮಯ ವಿದೇಶದಲ್ಲಿ ಕಾರ್ಯಕ್ರಮ ಕೊಡ್ಬೇಕಾದ್ರೆ ಈ ಒಂದು ಹಾಡನ್ನ ಹಾಡಿ ಅಂತ ಯಾರೋ ರಿಕ್ವೆಸ್ಟ್ ಮಾಡಿದಾಗ ಆ ಹಾಡನ್ನು ಯಾವತ್ತೂ ನಾನು ಹಾಡಿರಲ್ಲ, ಬಟ್ ಗೊತ್ತಿರುತ್ತೆ, ಸಾಂಗ್ ಗೊತ್ತಿರುತ್ತೆ. ಓಕೆ, ಅದು ಲಿರಿಕ್ಸ್ ಬರ್ಕೊಂಡು ಇದನ್ನ ಇವತ್ತೇ ಇಲ್ಲಿ ಹಾಡ್ತಾ ಇರೋದು, ಆದರೆ ಈ ಸಾಂಗ್ ನಂಗೆ ಭಾಳ ಇಷ್ಟವಾದಂಥ ಹಾಡುಗಳಿದ್ದು ಒಂದು. ಆದರೆ ಸ್ಟೇಜಲ್ಲಿ ಹಾಡಿಲ್ಲ, ಇವತ್ತು ಹಾಡೋ ಪ್ರಯತ್ನ ಮಾಡ್ತೀನಿ ಅಂತ ಹಾಡಿದಿದೆ, ಜನರಿಗೆ ಖುಷಿಯಾಗಿರೋದಿದೆ. ಯಾಕಂದ್ರೆ ನಿಮಗೆ ಗೊತ್ತು ಆ ಸಾಂಗ್, ನೀವು ಅದ್ರ ಜೊತೆನೇ ಬೆಳ್ಕೊಂಡು ಬಂದಿದ್ದೀವಿ ನಾವು. ಎಲ್ಲ ಸಾಂಗ್ಗಳನ್ನು ಕೇಳಿರ್ತೀವಿ. ಒಂದೊಂದು ಸಾಂಗ್ ಒಂದೊಂದು ಥರ, ಒಂದೊಂದು ವಿಭಿನ್ನತೆ. ಕ್ಲಬ್ ಸಾಂಗ್ಗೆ ಅದಕ್ಕೇನು ಬೇಕೋ ಅದೇ ರೀತಿಯಲ್ಲಿ ಹಾಡಿರ್ತಾರೆ. ಭಕ್ತಿ ಸಂಗೀತಕ್ಕೆ ಏನು ಬೇಕೋ ಅದು ಹಾಡ್ತಾರೆ. ನೋವಿನಲ್ಲಿ ಹಾಡುವಂಥ ಹಾಡು, ಆ ಹೀರೋಯಿನ್ ಎಷ್ಟು ನೋವು ಪಟ್ಟು ಹಾಡಬಹುದು ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಂಡು ಅವ್ರು ಮುಂಚೆನೇ ಹಾಡ್ಬಿಟ್ಟಿರ್ತಾರೆ. ಎಲ್ಲ ಹೀರೋಯಿನ್ಸ್ ಇವರೇ ಬೇಕು, ನನ್ನ ಹಾಡನ್ನು ಇವರೇ ಹಾಡಬೇಕು ಅಂತ ಯಾಕೆ ಹೇಳ್ತಿದ್ರು ಅಲ್ವಾ? ನಿಜ. ಅಲ್ಲಿಂದ ಮೀನಾ ಕುಮಾರಿ ಅವರಿಂದ ಹಿಡಿದು ಕಜೋಲ್ ತನಕನೂ ಅವ್ರ ವಾಯ್ಸೇ ಬೇಕು. ಕರೀನಾ ಕಪೂರ್ಗೂ ಅವ್ರು ಹಾಡಿದ್ದಾರೆ. ಯಾಕೆ ಹಾಗೆ ಅನ್ಸುತ್ತೆ ಅಂದರೆ, ಅವರು ಪ್ರತಿಯೊಂದು ಹಂತದಲ್ಲೂ ಅವರ ವಾಯ್ಸ್ನ ಮಾಡ್ಯುಲೇಟ್ ಮಾಡ್ಕೊಂಡು ಬಂದರು. ಆ ಹೀರೋಯಿನ್ಗೆ ಹೇಗೆ ಬೇಕು, ಇದನ್ನು ಹೇಗೆ ಹಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥಕೊಂಡಂಥ ಅದ್ಭುತವಾದಂಥ ಗಾಯಕಿ ಅಂತ ಅನಿಸುತ್ತೆ. ಯಾಕೆಂದರೆ ನಾನು ಬರೀ ಹಾಡುಗಳನ್ನ ಕೇಳಬೇಕಾದ್ರೆ ಬೇರೆ ಥರ ಅನ್ನಿಸ್ತಾ ಇತ್ತು. ಒಬ್ಬ ಪ್ಲೇಬ್ಯಾಕ್ ಸಿಂಗರ್ ಆಗಿ ಅವ್ರ ಹಾಡುಗಳನ್ನ ಕೇಳೋಕ್ಕೆ ಶುರು ಮಾಡಿದಾಗಿಂದ ಏನಪ್ಪ ಹೆಂಗೆ ಹಾಡಿದ್ದಾರೆ, ಇದು ಹೆಂಗೆ ಸಾಧ್ಯ, ಇದು ಲೈವ್ ಹಾಡೋಕ್ಕೆ ಹೇಗೆ ಸಾಧ್ಯ? ಅಲ್ಲಿಂದ ಹಿಡಿದು 90ರ ದಶಕ, ಆಮೇಲೆ 2019 ತನಕ ಅವ್ರು ಹಾಡ್ತಾರೆ ಕೊನೆಯದಾಗಿ. ಅಂದ್ರೆ ಹೇಗಿರ್ಬೇಕು, ಅವರ ಸ್ಟ್ಯಾಮಿನಾ ಹೇಗಿರ್ಬೇಕು, ವೋಕಲ್ ಕಾರ್ಡ್ಸ್ ಹೇಗಿರ್ಬೇಕು, ಮಸಲ್ಸ್ ಹೇಗಿರ್ಬೇಕು, ಎಷ್ಟು ಕಾಪಾಡ್ಕೊಂಡ್ ಬಂದಿರ್ಬೇಕು, ನಿಜ ಎಲ್ಲ ಬರುತ್ತೆ ಮೇಡಮ್. ಇವಾಗ ಅದು ಮನುಷ್ಯ, ಒಬ್ಬ ಸಾಮಾನ್ಯ ಮಾನವರಾಗಿ ಅವರು ಹುಟ್ಟೇ ಇರಲಿಲ್ಲ. ಇದನ್ನ ಎಲ್ಲ ಕಡೆ ನಾನು ಹೇಳ್ತೀನಿ, ಅವರೆಲ್ಲ ಶಾಪಗ್ರಸ್ತ ಗಂಧರ್ವರು. ಲತಾ ಮಂಗೇಶ್ಕರ್ ಅವ್ರು ಇರ್ಬೋದು, ರಫಿ ಅವ್ರು ಇರ್ಬೋದು, ಕಿಶೋರ್ ಇರ್ಬೋದು, ನಮ್ಮ
SP ಬಾಲಸುಬ್ರಹ್ಮಣ್ಯಂ ಅವ್ರು ಇರ್ಬೋದು, ಎಲ್ಲರೂ ಶಾಪಗ್ರಸ್ತ ಗಂಧರ್ವರು, ಅವ್ರು ಮಾನವರಲ್ವೇ ಅಲ್ಲ. ವಾಪಸ್ ಅವ್ರು ದೇವಲೋಕಕ್ಕೆ ವಾಪಸ್ ಆಗಿದ್ದಾರೆ ಅಷ್ಟೇ. ಇಲ್ಲಾಂದ್ರೆ ಅವ್ರು ಸಾಮಾನ್ಯ ಮನುಷ್ಯರು ಹಾಡಕ್ ಆಗಲ್ಲ ಮೇಡಮ್ ಆ ಥರದ್ದು ಹಾಡುಗಳನ್ನೆಲ್ಲ. ನಿಜ. ಅಷ್ಟು ಅದ್ಭುತವಾಗಿ, ಅಷ್ಟು ಪರ್ಫೆಕ್ಟ್ ಆಗಿ ಶ್ರುತಿ. ಇವಾಗೆಲ್ಲ ಕರೆಕ್ಷನ್ಸ್ ಬಂದಿದೆ, ಬಹಳಷ್ಟು ಜನ ಟೇಕ್ಸ್ಗಳನ್ನ ತಗೊಂತಾರೆ, ತುಂಬ ಕಟ್ ಮಾಡಿ ಒಂದೊಂದು ಪದಗಳನ್ನು ಮಿಕ್ಸ್ ಮಾಡೋ ಅಂಥದ್ದೆಲ್ಲ ಟೆಕ್ನಾಲಜಿ ಬಂದ್ಬಿಡ್ತು. ಆದರೆ ಅವ್ರು ಹಾಡ್ಬೇಕಾದ್ರೆ ಒಂದೇ ಟೇಕ್, 100 ಜನ ಮ್ಯೂಸಿಷಿಯನ್ಸ್ ಪರ್ಫೆಕ್ಟ್ ಆಗಿ ಹಾಡಬೇಕು. ಸಾಧ್ಯನಾ ಇದು? ಇದನ್ನೆಲ್ಲ ಸಾಧ್ಯತೆ ಮಾಡಿದ್ದಾರೆ. ಹೀಗೂ ಇರ್ಬೋದು, ಹೀಗೂ ಹಾಡ್ಬೋದು, ಹೀಗೂ ಒಬ್ಬ ಗಾಯಕಿ ಇದ್ರು ಅನ್ನೋದನ್ನ ಜಗತ್ತಿಗೆ ತೋರಿಸಿ ಹೋಗ್ಬಿಟ್ರು. ನಿಜ, ಅದೊಂಥರ ರಿಪ್ಲೇಸ್ ಮಾಡಕ್ ಆಗಲ್ಲ ಮತ್ತೆ ಅವ್ರನ್ನ. ಸೊ ಆತರ ಲತಾ ಮಂಗೇಶ್ಕರ್ ಅಂದ್ರೆ ನಮ್ಗೆಲ್ರಿಗೂ ಕೂಡ. ಮತ್ತೊಂದು ವಿಷಯ, ನೀವು ವಾಯ್ಸ್ ಮಾಡ್ಯುಲೇಷನ್ ಬಗ್ಗೆ ಹೇಳ್ತಾ ಇದ್ರಿ, ಮತ್ತೆ ಈ ಏಜ್ ಆಗ್ತಾ ಆ ವಾಯ್ಸ್ ಅಲ್ಲಿ ಒಂದು ವೈಬ್ರೇಷನ್ ಆಗ್ಲಿ ಅಥವಾ ಆ ಶೇಕ್ ಆಗೋದಾಗ್ಲಿ ಅದು ಯಾವುದು ಕೂಡ ಇರ್ಲಿಲ್ಲ ಅಂತ. ಅಂದ್ರೆ ಕಾಲಕ್ಕೆ ತಕ್ಕಂಗೆ ನೀವು ಹೇಳ್ದಂಗೆ ಯಾವ ಹೀರೋಯಿನ್ಗೆ ಯಾವ ಸ್ಟೈಲ್ ಬೇಕು, ಸೊ ಆ ಕ್ಯಾರೆಕ್ಟರ್ ಏನಿದೆ, ಸೊ ಅದ್ರಲ್ಲಿ ಇನ್ವಾಲ್ವ್ ಆಗಿ ಹಾಡ್ತಾ ಇದ್ರು ಲತಾಜಿ ಅವರು. ಅದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಎಷ್ಟು ಪರಿಶ್ರಮ ಇರುತ್ತಲ್ಲಿ. ಹೌದು ಅದನ್ನ ನೀವು ಲಗಾನ್ ಸಿನಿಮಾದಲ್ಲಿ ಒಂದು ಗೀತೆ ಇದೆ, ಅದರಲ್ಲಿ ಒಬ್ಬ ವಯಸ್ಸಾಗಿರೋಂಥ ಒಬ್ರು ಹಾಡೋಂಥ ಒಂದು ಭಜನ್, ಅದನ್ನ ತಗೊಳ್ಳಿ. ನೆಕ್ಸ್ಟ್ ಇನ್ನೊಂದ್ ಕಡೆ ಹೋದ್ರೆ ಶ್ರೀದೇವಿಗೆ ಹಾಡಿರ್ತಾರೆ. ಶ್ರೀದೇವಿ ತಾಯಿ ಅಂದ್ರೆ 2 ಪಾತ್ರ ಇರುತ್ತೆ. ಲಮ್ಹೇನಲ್ಲಿ ತಾಯಿಗೂ ಅವರೇ ಹಾಡ್ತಾರೆ, ಮಗಳಿಗೂ ಅವರೇ ಹಾಡ್ತಾರೆ. ಆದ್ರೆ ಎರಡಲ್ಲೂ ವ್ಯತ್ಯಾಸ ಮಾಡಿದ್ದಾರೆ. ಈಗ ಅದರಿಂದ ಸ್ವಲ್ಪ ಹಿಂದೆ ಹೋದ್ರೆ ನಾವು ಎಲ್ಲ ನಮ್ಮ ರೇಖಾ ಟೈಮಲ್ಲಿ ಇರ್ಬೋದು, ಜಯಪ್ರದಾ ಅವ್ರು ಇರ್ಬೋದು, ಹೇಮಾ ಮಾಲಿನಿ, ಯಾವುದೇ ಹೀರೋಯಿನ್ ತಗೊಳ್ಳಿ, ಅವ್ರವ್ರ ಸ್ಟೈಲ್ಗೆ ಮಾಡ್ಯುಲೇಟ್ ಮಾಡ್ಕೊಂಡು ಹಾಡೋದನ್ನ ಸಿನಿಮಾದಲ್ಲಿ ನಾವು ನೋಡ್ಬೋದು. ಅವ್ರ ಆಕ್ಟಿಂಗ್ ಹೆಂಗ್ ಮಾಡ್ತಾರೋ ಅದಕ್ಕೆ ಸರಿಯಾಗಿ ಕೆಲವುದು ಎಫೆಕ್ಟ್ಸ್ ನ ಕೊಟ್ಟಿರೋಂಥದ್ದನ್ನ ನಾವು ನೋಡ್ತೀವಿ. ಕಜೋಲ್ ತನಕ ಈಗ DDLJ ಸಿನಿಮಾನೇ ನಾವು ತಗೊಂಡ್ರೆ ಅದರಲ್ಲಿ ಕಜೋಲೇ ಹಾಡ್ತಾ ಇದಾರೇನೋ ಅಂತ ಅನ್ಸುತ್ತೆ ನಮ್ಗೆ. ಅಂದ್ರೆ ಆ ಮಟ್ಟಕ್ಕೆ ಅವ್ರು 60-70 ವರ್ಷ ಆಗಿರುತ್ತೆ ಅವಾಗ, 65 ವರ್ಷ ಹತ್ತತ್ರ. ಹೇಗ್ ಸಾಧ್ಯ ಇದು ಅಂತ ಅನ್ಸುತ್ತೆ. ಅಷ್ಟು ಯಂಗಾಗಿ ವಾಯ್ಸ್ ಹೇಗೆ ಇಟ್ಕೊಂಡಿದ್ರು ಅನ್ಸುತ್ತೆ. ಏನಂದ್ರೆ ಇದಕ್ಕೆ ಅವರು ತುಂಬಾ ತ್ಯಾಗ ಮಾಡಿರ್ತಾರೆ ಮೇಡಮ್, ತುಂಬಾ ತ್ಯಾಗ ಮಾಡಿರ್ತಾರೆ. ಈಗ ನಾವು ಬಹಳಷ್ಟು ಕಡೆ ಎಲ್ಲದನ್ನು ತಿನ್ನಕ್ಕಾಗಲ್ಲ, ಎಲ್ಲದನ್ನು ಕುಡಿಯೋದಕ್ಕಾಗಲ್ಲ, ಎಲ್ಲ ಜ್ಯೂಸ್ನ ಕುಡಿಯೋಕ್ಕಾಗಲ್ಲ, ಐಸ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ, ಕೆಲವು ಎಣ್ಣೆ ಪದಾರ್ಥಗಳನ್ನ, ರೋಡ್ ಸೈಡಲ್ಲಿ ಸಿಗೋ ಎಲ್ಲದನ್ನು ತಿನ್ನಕ್ಕಾಗಲ್ಲ ಚೆನ್ನಾಗಿದೆ ಅಂತ. ಅದನ್ನೆಲ್ಲ ಅವ್ರು ಹೇಳಿದ್ದಾರೆ, ಅವ್ರ ಇಂಟರ್ವ್ಯೂಸ್ನಲ್ಲಿ ಹೇಳಿದ್ದಾರೆ. ಬಹಳಷ್ಟು ಕಡೆ ನಾನು ತುಂಬಾ ಜೀವನದಲ್ಲಿ ಮಿಸ್ ಮಾಡ್ಕೊಂಡಿದ್ದೀನಿ ಅಂತಾನು ಹೇಳ್ತಾರೆ ಅವರು. ಎಷ್ಟೋ ಅದು ಹೇಗ್ ಟೇಸ್ಟ್ ಇರುತ್ತೆ ಅನ್ನೋದೇ ನನ್ಗೆ ಗೊತ್ತಿಲ್ಲ ಅಂತ. ಏರೋಟೆಡ್ ಡ್ರಿಂಕ್ಸ್ ಇರ್ಬೋದು, ಅದನ್ನೆಲ್ಲ ನನ್ನ ಲೈಫಲ್ಲೇ ನಾನು ಅದನ್ನ ಟೇಸ್ಟ್ ಮಾಡಿಲ್ಲ ಅಂತಾರೆ. ಯಾಕೆಂದ್ರೆ ಒಂಚೂರು ಕುಡಿದ್ಬಿಟ್ಟು ಏನಾದರೂ ವಾಯ್ಸ್ ಹಾಳಾದ್ರೆ ಅವರ ಎಷ್ಟೋ ಹಾಡುಗಳು, ಎಷ್ಟೋ ರೆಕಾರ್ಡಿಂಗ್ಸ್ಗಳು, ಅವ್ರನ್ನ ನಂಬಿರೋಂಥ ಪ್ರೊಡ್ಯೂಸರ್ಸು ಅವ್ರಿಗೆಲ್ಲ ನಾನು ಕಷ್ಟ ಕೊಡ್ಬೇಕಾಗತ್ತೆ ಅಂತ ಹೇಳ್ತಾರೆ ಒಂದ್ ಕಡೆ. ಹಾಗೇನೆ ಒಂದ್ ಕಡೆ ನಾನು ಅವರ ಇಂಟರ್ವ್ಯೂ ಕೇಳಿದ್ದು, ಇದು ಆಕಾಶವಾಣಿಲಿ ನಾನು ತುಂಬಾ ಚಿಕ್ಕ ಹುಡುಗಿದಾಗ ಕೇಳಿರೋದು. ಅದ್ ನನ್ಗೆ ಎಷ್ಟ್ರ ಮಟ್ಟಿಗೆ ಇದಾಯ್ತು ಅಂದ್ರೆ ನಾನು ಈಗ್ಲೂ ಆ ಕೆಲಸನ ಮಾಡ್ತೀನಿ. ವಾಯ್ಸ್ ಏನಾದ್ರು ಕಾರ್ಯಕ್ರಮ ಇದ್ದಾಗ ಅಥವಾ ರೆಕಾರ್ಡಿಂಗ್ ಇದ್ದಾಗ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಆದ್ರೆ ನೀವೇನ್ ಮಾಡ್ತೀರಾ ಅಂತ ಕ್ವಶನ್ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಏನು ಆ ಥರದ್ದು ಏನು ನಾನು ಎಕ್ಸ್ಟ್ರಾ ಮಾಡಲ್ಲ, ಒಂದು ಹಸಿ ಮೆಣಸಿನಕಾಯಿ ಮತ್ತೆ ಉಪ್ಪು ಸದಾ ನನ್ನ ಜೊತೆನಲ್ಲಿ ನನ್ನ ಬ್ಯಾಗಲ್ಲಿ ಇರುತ್ತೆ, ಆಮೇಲೆ ಮೆಣಸಿನ ಕಾಳು, ಇದನ್ನ ಅಗದು ತಿಂದು ನನ್ನ ಸ್ವಲ್ಪ ಹೊತ್ತಿಗೆ ನನ್ನ ವಾಯ್ಸು ಬೆಟರ್ ಆಗತ್ತೆ, ಚೆನ್ನಾಗತ್ತೆ ಅಂತ. ಇದನ್ನ ನನ್ನ ಹೈಸ್ಕೂಲ್ನಲ್ಲಿ ಇದ್ದಾಗ ಅನ್ಸುತ್ತೆ ಬಹುಶಃ ಕೇಳಿದ್ದು, 7th 8th ಅಲ್ಲಿ. ಅದನ್ನ ನಾನು ಶುರು ಮಾಡಿದೆ. ಅಂದ್ರೆ ಓಹೋ ಲತಾ ಮಂಗೇಶ್ಕರ್ ಹೇಳ್ತಾ ಇದ್ರು ಅವ್ರು ಹಿಂಗಂತ. ಇನ್ಫ್ಯಾಕ್ಟ್ ನೀವ್ ಹೇಳ್ದಂಗೆ ಶಮಿತಾ ಅವರೇ, ಇದಕ್ಕೂ ಮುಂಚೆ ಸುಪ್ರಿಯಾ ರಾಮ್ ಅವ್ರು ಮಾತಾಡ್ತಾನು ಸೇಮ್ ಹೇಳ್ತಾ ಇದ್ರು. ನೀವ್ ಹೇಳಿದ್ರಲ್ಲ ಇವಾಗ ಅದೇ ಇಂಟರ್ವ್ಯೂ, ನಾನು ಹಿಂಗೆ ಕೇಳ್ದೆ, ನಾನು ಹಸಿ ಮೆಣಸನ್ನ ಕ್ಯಾರಿ ಮಾಡ್ತಾ ಇದ್ದೆ ಬ್ಯಾಗ್ ಅಲ್ಲಿ ಅಂತೆಲ್ಲ ಹೇಳ್ತಾ ಇದ್ರು. ಪ್ಲೀಸ್ ಬಿ ಆನ್ಲೈನ್ ಶಮಿತಾ ಅವರೇ. ನಮ್ಮ ಜೊತೆ ಈಗ ಮತ್ತೊಬ್ರು ಖ್ಯಾತ ಗಾಯಕಿ ಆಗಿರುವಂತಹ ವಾಣಿ ಹರಿಕೃಷ್ಣ ಅವರು ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ವಾಣಿ ಹರಿಕೃಷ್ಣ ಅವರೇ, ಈ ಸಂದರ್ಭದಲ್ಲಿ ಲತಾ ದೀದಿಯನ್ನ ನೀವು ಯಾವ ತರ ನೆನಪು ಮಾಡ್ಕೊಳ್ತೀರಾ? ಮತ್ತೆ ನಿಮ್ ಕರಿಯರ್ ಸ್ಟಾರ್ಟ್ ಮಾಡಿದಾಗ ಅಥವಾ ಅದಕ್ಕೂ ಮುಂಚೆ ಯಾವ ತರ ಇನ್ಸ್ಪೈರ್ ಮಾಡಿದ್ರು ಲತಾ ದೀದಿ ನಿಮ್ಮನ್ನ? ನಮ್ಮ
ನಮಸ್ಕಾರ. ಎಲ್ಲರಿಗೂ ಗಾಯಕರಿಗೆಲ್ಲ ಅವರು ಸರಸ್ವತಿ ದೇವಿ ಥರನೇ, ದೇವ್ರ ಥರ ಅವರು. ನಾವು ಅವ್ರನ್ನ ಭೇಟಿ ಆಗಕ್ಕಾಗದಿರೋದ್ರೂ ಪರವಾಗಿಲ್ಲ, ಮನಸ್ಸಲ್ಲಿ ಅವರು ಒಂದು ಮಾನಸ ಗುರು ಥರ. ಚಿಕ್ಕ ವಯಸ್ಸಿಂದ ನನಗೆ ಅವ್ರ ಹಾಡುಗಳು ಅಂದರೆ ತುಂಬ ಇಷ್ಟ. ಅದೆಷ್ಟೋ ಸಾವಿರ ಸಲ ಹಾಡ್ಕೊಂಡಿದ್ದೀನಿ. ಅದು ಒಂಥರ ಫ್ರೆಂಡ್ ಥರ ಆ ಹಾಡುಗಳು, ಭಾವನೆಗಳು ನಮ್ಮ ಜೀವನದಲ್ಲಿ ಜೊತೆ ಆಗ್ಬಿಟ್ಟಿರುತ್ತೆ. ನಾನು ಬೇಜಾರಿದ್ದಾಗ ಅವ್ರದ್ದು ಸ್ಯಾಡ್ ಸಾಂಗ್ ಹಾಡ್ಕೊಳ್ಳೋದು, ಖುಷಿ ಇದ್ದಾಗ ನೇಚರ್ ನೋಡಿದಾಗ ಪಂಚಿಬೆನು ಉಡ್ತಿಪಿರು ಹಾಡೋದು. ಮತ್ತು ದೇವ್ರದಂತೂ ನನಗೆ ಅವ್ರದ್ದು ಅಲ್ಲಾ ತೆರೋಣ ಮತ್ತು ಸತ್ಯಂ ಶಿವಂ ಸುಂದರಂ. ನಾನು ಸಂಗೀತ ಪ್ರಾಕ್ಟೀಸ್ ಮಾಡುವಾಗೆಲ್ಲ ಅದನ್ನು ಚಿಕ್ಕವಳಿಂದ ಹಾಡ್ತಾನೆ ಇರ್ತೀನಿ. ಅದು ಹಾಡುವಾಗ ದೇವರಲ್ಲಿ ಎಲ್ಲರಿಗೋಸ್ಕರ ಬೇಡ್ಕೊತೀನಿ. ಅವ್ರ ವಾಯ್ಸು, ಆ ಫೀಲು, ಎಕ್ಸ್ಪ್ರೆಷನ್ಸು ಎಲ್ಲ ಗಾಯಕರಿಗೂ ಒಂದು ಹಾಡಲ್ಲೇ ಎಷ್ಟೋ ಪಾಠ ಕಲಿಬೋದು. ಹೇಳಕ್ಕೆ ಸಾಧ್ಯ ಇಲ್ಲ ಅವರು ಹಾಡೋ ರೀತಿ. ಅವ್ರು ಹೋಗಿದ್ರು ಅವ್ರ ಹಾಡುಗಳು ಅವರು ನಮ್ಮ ಜೊತೆ, ಎಲ್ಲರ ಜೊತೆ ಇದ್ದೇ ಇರ್ತಾರೆ. ಪ್ರಪಂಚ ಇರೋವರೆಗೂ ಅವರು ಶಾಶ್ವತವಾಗಿ ಇರ್ತಾರೆ. ಖಂಡಿತ. ನೀವು ಹೇಳಿದಾಗೆ ಸಂಗೀತ ಅನ್ನೋದು ತುಂಬ ಜನ ಅದೇ ಒಪಿನಿಯನ್ ಹೇಳ್ತಿರೋದು. ಸಂಗೀತ ಅನ್ನೋದು ಎಲ್ಲಿ ತನಕ ಇರುತ್ತೆ, ಲತಾ ಮಂಗೇಶ್ಕರ್ ಹೆಸರು ಕೂಡ ಅಲ್ಲಿ ತನಕ ಶಾಶ್ವತವಾಗಿರುತ್ತೆ ಅಂತ. ಸೊ ನಿಮಗೆ ಯಾವ ತುಂಬ ಇಷ್ಟ? ಅಫ್ಕೋರ್ಸ್ ಒಂದು ಲಿಸ್ಟೇ ಇರುತ್ತೆ. ಸೊ ಅದರಲ್ಲಿ ಮೊದಲ ಸ್ಥಾನದಲ್ಲಿ ಯಾವ ಹಾಡು ನಿಲ್ಲುತ್ತೆ ವಾಣಿ ಹರಿಕೃಷ್ಣ ಅವರೇ? ನನಗೆ ಅಲ್ಲಾ ತೀರೋಣ ತುಂಬ ಇಷ್ಟ. ಆ ಸಾಹಿತ್ಯ ಮತ್ತು ಅವರು ಹಾಡಿರೋದು ತುಂಬಾ ಇಷ್ಟ ನನಗೆ. ಫೈನ್. ಒಂದು 2 ಸಾಲುಗಳು ಗೀತ ನಮನ ಅಂತ ಸಲ್ಲಿಸ್ಬೋದಾ? ಖಂಡಿತ. ಅಲ್ಲಾ ತೇರೋ ನಾಮ್ ಈಶ್ವರ तेरो नाम सबको सन्मति दे भगवान अल्लाह तेरो नाम. ಫೈನ್. ಹಾಗೆ ಸಂಪರ್ಕದಲ್ಲಿರಿ ವಾಣಿ ಹರಿಕೃಷ್ಣ ಅವರೇ. ಮತ್ತೊಬ್ರು ಗಾಯಕಿ ನಮ್ಮನ್ನು ಜಾಯಿನ್ ಆಗಿದ್ದಾರೆ, ಆಕಾಂಕ್ಷ ಅವರು. ಆಕಾಂಕ್ಷ ಅವರೇ, ನೀವು ಈ ಸಂದರ್ಭದಲ್ಲಿ ಲತಾ ದೀದಿ ಅವ್ರನ್ನ ಯಾವ ತರ ನೆನಪು ಮಾಡ್ಕೊಳ್ತೀರಾ, ಮತ್ತೆ ನಿಮ್ಗೆ ಯಾವ ತರ ಇನ್ಸ್ಪೈರ್ ಮಾಡಿದ್ರು ಅವರು? ಖಂಡಿತ ನಮ್ಮಂತ ಯುವ ಗಾಯಕರಿಗೆ ಎಂತ ದೊಡ್ಡ ಇನ್ಸ್ಪಿರೇಷನ್ ಅಂದ್ರೆ ಅದನ್ನ ಮಾತಲ್ಲಿ ಖಂಡಿತ ಹೇಳೋಕ್ಕಾಗಲ್ಲ. ಇವತ್ತು ಅಂಥ ಶಾಕಿಂಗ್ ನ್ಯೂಸ್ ನಮಗೆಲ್ಲ. SPB ಸರ್ ಹೋದಾಗ್ಲೂ ಕೂಡ ಇದೇ ತರ ನಮಗೆ ಒಂದು ದೊಡ್ಡ ಶಾಕ್ ಆಗಿತ್ತು. ಯಾಕಂದ್ರೆ ಅಂತ ಲೆಜೆಂಡ್ಸ್ ಈ ತರ ಒಂದು, ಈಗ COVID-19 ಆಗಿರ್ಬೋದು, ಯಾವುದೇ ಒಂದು, ಬಟ್ ಒಂದು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಮ್ಮಂಥ ಕಲಾವಿದರು, ಯಾವುದೇ ಕಲಾವಿದರಾಗಿರಲಿ, ಅವರಿಗೆ ಸಾವು ಖಂಡಿತ ಬರಲ್ಲ. ಶಾಶ್ವತವಾಗಿ ಅವರು ನಮ್ಮ ಒಂದು, ಈಗ ನಾವು ಒಂದು ರೇಡಿಯೋ ಕೇಳ್ತೀವಿ, ಒಂದು ಕಾರಲ್ಲಿ ಎಲ್ಲೋ ಹೋಗ್ತಾ ಒಂದು ಹಾಡು ಕೇಳ್ತೀವಿ, ಮೊಬೈಲಲ್ಲಿ ಒಂದು ಹಾಡು ಕೇಳ್ತೀವಿ, TV ಕೇಳ್ತೀವಿ, ಯಾವಾಗಲೂ ಸದಾ ಅವ್ರ ಹಾಡುಗಳು ನಾವು ಕೇಳ್ತಾನೆ ಇರ್ತೀವಿ. ಸೊ ಅದನ್ನ ನಾವು ಹೇಳೋದಾದ್ರೆ ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ ಅಂತ ಖಂಡಿತ ಹೇಳಕ್ಕಾಗಲ್ಲ. ಆ್ಯಂಡ್ ಚಿಕ್ಕ ಹುಡುಗಿಯಿಂದನೂ, ನಾನು ಒಬ್ಳೆ ಅಂತ ಅಲ್ಲ, ಬಹಳಷ್ಟು ಸಿಂಗರ್ಸು ಕೂಡ ನಾನು ಚಿಕ್ಕ ಹುಡುಗಿಯಿಂದಾಗ್ಲೂ ಅವ್ರ ಹಾಡುಗಳು ಕೇಳ್ಕೊಂಡೇ ಬೆಳೆದಿರೋದು, ರೇಡಿಯೋಲಾಗಿರ್ಲಿ ಎಲ್ಲಾದ್ರೂ ಆಗಿರ್ಲಿ. ಸೊ ಆ್ಯಂಡ್ ಶಿ ಈಸ್ ಅನ್ ಇನ್ಸ್ಟಿಟ್ಯೂಷನ್ ಬೈ ಹರ್ ಸೆಲ್ಫ್. ಅಂದ್ರೆ ಇವಾಗ ಒಂದು ನಾವು ಹೇಗೆ ಒಬ್ರು ಗುರುಗಳ ಹತ್ರ ಹೋಗಿ ನಾವು ಹಾಡುಗಳನ್ನ ಕಲಿತೀವೋ ಶಾಸ್ತ್ರೋಕ್ತವಾಗಿ, ಅದೇ ರೀತಿನೇ ಅವ್ರ ಹಾಡುಗಳು ಕೇಳಿ ಅವ್ರ ಇಂಟೋನೇಷನ್ಸು, ಅವ್ರ ಮಾಡ್ಯುಲೇಷನ್ಸು, ಅವ್ರ ವಾಯ್ಸ್ ಕಲ್ಚರು, ಟೆಕ್ಸ್ಚರು, ಆಮೇಲೆ ಇಷ್ಟು ವರ್ಷ ಅದನ್ನ ಮೇಂಟೈನ್ ಮಾಡ್ಕೊಂಡು ಬಂದಿರೋದು ನಿಜವಾಗ್ಲೂ ಲೆಜೆಂಡ್ಸ್ ಆರ್ ಲೆಜೆಂಡ್ಸ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನಿಜ ನಿಜ. ನೀವ್ ಹೇಳ್ದಂಗೆ ಶಮಿತಾ ಅವ್ರು ಕೂಡ ನಮ್ಮ ಜೊತೆ ಕನೆಕ್ಟೆಡ್ ಇದ್ದಾರೆ. ಅವರು ಹೇಳಿದ್ರು ಸ್ಕೂಲ್ ಹೋಗುವಂತ ಟೈಮ್ನಲ್ಲಿ ಶಾಸ್ತ್ರೀಯ ಸಂಗೀತ ಅಂತ ಪರ್ಟಿಕ್ಯುಲರ್ ಆಗಿ ನಾನು ಕಲ್ತಿರ್ಲಿಲ್ಲ, ಇವರೇ ನಮ್ಮ ಗುರುಗಳು, ರೇಡಿಯೋ ಕೇಳ್ಕೊಂಡು ಹಾಡುಗಳನ್ನ ಕಲಿತಾ ಇದೆ ಅಂತ ಶಮಿತಾ ಅವರು ಕೂಡ ಆಗ್ಲೇ ಹೇಳ್ತಾ ಇದ್ರು, ಮೆಮೊರಿ ಶೇರ್ ಮಾಡ್ತಾ ಇದ್ರು. ಪ್ಲೀಸ್ 3 ಜನ ಹಾಗೆ ಸಂಪರ್ಕದಲ್ಲಿರಿ, ನಿಮ್ 3 ಜನರ ಹತ್ರ ಮಾತಾಡ್ತೀನಿ. ಜೊತೆಗೆ ಲತಾ ದೀದಿ ಬಗ್ಗೆ ಮತ್ತಷ್ಟು ಮೆಮೊರೀಸ್ ಶೇರ್ ಮಾಡೋದಿದೆ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ಲತಾ ಮಂಗೇಶ್ಕರ್ ಅವ್ರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡ್ತಾ ಇದ್ದಾರೆ, ನೋಡೋಣ. लता दीदी ने मुझसे की थी। साथियों, ब्रज भूमि का कण कण श्री कृष्ण और राधा रानी मय है। मथुरा, आगरा,
बुलंदशहर के क्रांतिकारियों ने देश के स्वतंत्रता संग्राम में अपना सर्वोच्च बलिदान दिया है। मैं ब्रज की इस पुण्य भूमि को नमन करता हूं। साथियों, उत्तर प्रदेश ನಮ್ಮ ಜೊತೆ ಶಮಿತಾ ಮಲ್ನಾಡ್ ಅವರು ಮಾತಾಡ್ತಾ ಇದ್ರು, ಸಾಕಷ್ಟು ಮೆಮೊರೀಸ್ ಶೇರ್ ಮಾಡ್ತಾ ಇದ್ರು, ಹೇಗೆ ಇನ್ಸ್ಪೈರ್ ಆಗ್ತಾ ಇದ್ರು ಅಂತ ಹೇಳಿ. ಇನ್ನು ವಾಣಿ ಹರಿಕೃಷ್ಣ ಹಾಗೇನೆ ಆಕಾಂಕ್ಷ ಅವರು ಕೂಡ ಕನೆಕ್ಟೆಡ್ ಇದ್ದಾರೆ. ಶಮಿತಾ ಅವರೇ, ಈ ಬರಿಗಾಲಲ್ಲಿ ಹಾಡನ್ನ ಹೇಳ್ತಾ ಇದ್ರಂತೆ. ಸ್ಟುಡಿಯೋದಲ್ಲಿ ಯೂಶಲಿ ಸ್ಲಿಪ್ಪರ್ ರಿಮೂವ್ ಮಾಡಿನೇ ಹೋಗ್ಬೇಕು ಎಲ್ಲ ಸಿಂಗರ್ಸ್, ಆದ್ರೆ ಎಲ್ಲೇ ನಿಂತು ಹಾಡು ಅಂತ ಹೇಳಿದಾಗ ಲತಾ ದೀದಿ ಸ್ಲಿಪ್ಪರ್ ಬಿಟ್ಬಿಟ್ಟೆ ಹಾಡು ಹೇಳ್ತಾ ಇದ್ದಂತೆ. ಅಷ್ಟು ಶ್ರದ್ಧೆ, ಭಕ್ತಿ. ಹೌದು ಹೌದು, ಇದು ಅವರು ಲೈವ್ ಕಾನ್ಸರ್ಟ್ ಮಾಡಿದಾಗ ಇರ್ಬೋದು, ಮತ್ತು ಯಾವುದೇ ಸಾರ್ವಜನಿಕ ವೇದಿಕೆಗಳಲ್ಲಿ ಹಾಡೋಂಥ ಸಂದರ್ಭದಲ್ಲಿ ಅವರು ಪಾದರಕ್ಷೆ ಧರಿಸ್ತಾ ಇರಲಿಲ್ಲ ಅನ್ನೋವಂಥದ್ದು. ಅಂದರೆ ಅವರು ಸಂಗೀತಕ್ಕೆ, ಹಾಡಿಗೆ ಯಾವ ಮಟ್ಟದಲ್ಲಿ ಗೌರವವನ್ನು ಸಲ್ಲಿಸ್ತಾ ಇದ್ರು ಅನ್ನೋವಂಥದ್ದನ್ನು ನೋಡಬೇಕಾಗತ್ತೆ, ಗಮನಿಸ್ಬೇಕಾಗತ್ತೆ. ಇಲ್ಲಿ ಅವರ ಸಂಪೂರ್ಣವಾದಂಥ ಸಂಗೀತದ ಅಭ್ಯಾಸ ಅವ್ರ ತಂದೆ ಹತ್ರ ಇರ್ಬೋದು, ನಂತರ ಕಲಿತಂಥ ಗುರುಗಳ ಹತ್ರ ಇರ್ಬೋದು, ಎಲ್ಲರಿಂದ ಅವ್ರು ಪಡ್ಕೊಂಡಂತಹ ವಿದ್ಯೆಗೆ ಅವ್ರು ಕೊಡ್ತಾ ಇದ್ದಂಥ ಬಹಳ ದೊಡ್ಡ ಗೌರವ ಇದು. ಈಗ ಹೇಗಾಗುತ್ತೆ ಅಂತಂದ್ರೆ ಲೈವ್ ಕಾನ್ಸರ್ಟ್ಸ್ಗಳಲ್ಲಿ ಹಾಡಬೇಕಾದ್ರೆ ಅವ್ರ ವೇದಿಕೆಗಳಲ್ಲಿ ನೋಡಿ, ಅವ್ರಿಗೆ ಎಷ್ಟು ಕಾನ್ಸಂಟ್ರೇಷನ್ ಅಂದ್ರೆ ಅವ್ರು ರೈಟ್ ಲೆಫ್ಟ್ ಕೂಡ ಜಾಸ್ತಿ ನೋಡ್ತಾ ಇರಲಿಲ್ಲ. ಲಿರಿಕ್ಸ್ ಮೇಲೆ ಮತ್ತೆ ಮ್ಯೂಸಿಷಿಯನ್ಸ್ ಏನ್ ನುಡಿಸ್ತಾ ಇರ್ತಾರೆ ಅವ್ರದ್ದಾದ್ಮೇಲೆ ಯಾವ್ದು ತಗೋಬೇಕು ಅನ್ನೋದ್ರ ಮೇಲೆನೆ. ಅಂದ್ರೆ ಅವರ ಮೊದಲ ಹಾಡು ಹಾಡ್ಬೇಕಾದ್ರೆ ಎಷ್ಟು ಶ್ರದ್ಧೆನೋ, ಎಷ್ಟು ವಿನಯನೋ, ಅದು ಕೊನೆಯ ಹಾಡಿನ ತನಕ ಅವ್ರು ಕಾಪಾಡ್ಕೊಂಡ್ ಬಂದ್ರಲ್ಲ. ಇದರಿಂದ ನಾವು ಅವರನ್ನ ಅನುಸರಿಸುವಂತ ವಿಷಯಗಳು ಬಹಳಷ್ಟಿದೆ. ರೆಕಾರ್ಡಿಂಗ್ ಇರ್ಬೋದು, ಸ್ಟೇಜ್ ಶೋನಲ್ಲಿ ಇರ್ಬೋದು, ಎಷ್ಟು ಕಾನ್ಸಂಟ್ರೇಷನ್ ಅವ್ರಿಗೆ. ಈಗೇನಾಗ್ತಾ ಇದೆ ಅಂತಂದ್ರೆ ನಾವು ಹಾಡೋದ್ರ ಜೊತೆ ಪರ್ಫಾರ್ಮ್ ಮಾಡ್ತಾ ಇರ್ತೀವಿ, ಜನರ ಜೊತೆ ಇದು ಮಾಡ್ತಾ ಇರ್ತೀವಿ, ಅವರಿಗೆ ಒಂದೇ ಜ್ಞಾನ, ಹಾಡು ಅಷ್ಟೇ, ಹಾಡು ಚೆನ್ನಾಗಿ ಹಾಡಬೇಕು, ಕರೆಕ್ಟಾಗಿ ಹಾಡಬೇಕು ಅಂತ. ಅದನ್ನ ನಾನು ಕೂಡ ಗಮನಿಸಿದ್ದೀನಿ. ಎಲ್ಲ ವಿಡಿಯೋಸ್ಗಳಲ್ಲಿ ನೀವು ನೋಡ್ಬೋದು, ಯೂಟ್ಯೂಬಲ್ಲಿ ಹಾಕಿರೋಂಥ ಅವತ್ತು ಎಲ್ಲ ಕಾರ್ಯಕ್ರಮಗಳಲ್ಲೂ ಅಷ್ಟೇ, ಅಷ್ಟೊಂದು ಶ್ರದ್ಧೆ, ಮಾತು ಕಮ್ಮಿ. ನಿಜ ನಿಜ. ಫೈನ್. ಹಾಗೆ ಸಂಪರ್ಕದಲ್ಲಿ ಶಮಿತಾ ಮಾತಾಡಿಸ್ತಾ ಹೋಗ್ತೀನಿ. ಆಕಾಂಕ್ಷ ಅವರೇ, ತುಂಬಾ ಜನ ಇನ್ಕ್ಲೂಡಿಂಗ್ ಶಮಿತಾ ಅವರು, ಆಗ್ಲೇ ಸುಪ್ರಿಯಾ ರಾಮ್ ಅವರು ಮಾತಾಡ್ತಿರೋ ಹೇಳ್ತಾ ಇದ್ರು, ನಾವು ಬೆಳೀತಾ ಬೆಳೀತಾ ಅವರು ನೋಡಿ ಕಲಿಯೋ ತುಂಬಾ ಇತ್ತು. ಅವ್ರ ಇಂಟರ್ವ್ಯೂಸ್ ಎಲ್ಲ ನೋಡ್ಬಿಟ್ಟು ಅವರು ಹಸಿಮೆಣಸು, ಉಪ್ಪು ಮತ್ತೆ ಕಾಳು ಮೆಣಸೆಲ್ಲ ಬ್ಯಾಗಲ್ಲಿ ಕ್ಯಾರಿ ಮಾಡ್ತಿದ್ರಂತೆ, ನಾವು ಹಂಗೆ ಮಾಡ್ತಾ ಇದ್ವಿ ಅಂತ. ಸೊ ನೀವು ಅದನ್ನೆಲ್ಲ ಫಾಲೋ ಮಾಡಿದ್ದಿದೆಯಾ? ಅದೇ ನಾನು ಕೂಡ ಅದೇನಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ಅಂತ ನಮಗೊಂದು ಇದು ಇರುತ್ತೆ, ವಾಯ್ಸ್ ಕಾಪಾಡ್ಕೋಬೇಕು, ಇವಾಗ ಬಿಸಿನೀರೇ ಇಟ್ಕೊಂಡು ಹೋಗಬೇಕು, ಆ್ಯಂಡ್ ಈ ಜೀರಿಗೆ ಹಾಕಿದ್ದ ನೀರು ಕುಡಿಬೇಕು, ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕು. ಹಾಗೆ ಏನಾಗುತ್ತೆ ಅಂದರೆ ಒಂದು ಇವಾಗ ಅದೇ ಹೇಳ್ತಿರೋದು, ಅವಾಗಿನ ಕಾಲದ ಸಿಂಗರ್ಸ್ಗಿರೋ ಶ್ರದ್ಧೆಗೂ ಇವಾಗ ನಮ್ಮಂಥ ಸಿಂಗರ್ಸ್ಗಿರೋದು ಅದು ನಮ್ಮದು ಬ್ಯುಸಿ ಸ್ಕೆಡ್ಯೂಲೋ ಅಥವಾ ಏನೋ ಒಂದು ಈ ಒಂದು ಸಿಟಿ ಲೈಫ್ ಇನ್ ಜಂಜಾಟದಲ್ಲಿ ಕೆಲವು ಸತಿ ಅದನ್ನ ತಪ್ಪಿಬಿಡುತ್ತೆ ನಮಗೆ. ಅಂದ್ರೆ ನಾವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗೋಣ ನಮ್ದು ಒಂದು ಏನಿದೆಯೋ ಅದು ಅಂತ ಅನ್ಸಿರುತ್ತೆ. ಬಟ್ ಈ ಪ್ರಾಕ್ಟೀಸ್ ಸೆಷನ್ಸ್ ಆಗಿರ್ಬೋದು, ಬೆಳಗ್ಗೆ ಹೊತ್ತು ರಿಯಾಜ್ ಮಾಡೋದಾಗ್ಲಿ, ಅದೆಲ್ಲ ಈಗಿನ ನಮ್ದು ಸ್ಕೆಡ್ಯೂಲ್ಸ್ ಅಲ್ಲಿ ಏನಾಗ್ಬಿಡುತ್ತೆ, ಈ ಕಡೆ ನಮ್ದು ಪ್ರೊಫೆಷನಲ್ ಬ್ಯಾಲೆನ್ಸ್ ಮಾಡಬೇಕು, ಈ ಕಡೆ ಇನ್ನೊಂದೇನೋ ರೆಕಾರ್ಡಿಂಗು, ಇಮಿಡಿಯೇಟ್ ಇನ್ನೊಂದೇನೋ ಶೋ ಹೋಗ್ಬೇಕು, ಅಥವಾ ಇನ್ನೊಂದು ಯಾವುದೋ ಒಂದು ನ್ಯೂಸ್ ಚಾನಲ್ ಕರ್ಕೊಂಡು ಹೋಗಿ, ಸೊ ಆ ಒಂದು ಜಂಜಾಟದಲ್ಲಿ ನಮ್ದು ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಅವಾಗಿನ ಒಂದು ಶಿಸ್ತು ಏನಿರ್ದೆಯಲ್ಲ, ದಟ್ ಮೇಕ್ಸ್ ದಮ್ ಲೆಜೆಂಡ್ಸ್ ಅಂತ ನಾ ಹೇಳ್ತೀನಿ. ಇವಾಗ ಅದೇ ರೀತಿ ನಾವು ಫಾಲೋ ಮಾಡಿದ್ರೆ ಎಲ್ಲೋ ಒಂದು ಸಣ್ಣದಾದ ಸಾಧನೆ ಮಾಡ್ಬೋದು. ಬಟ್ ಅಂಥವ್ರನ್ನ ನೋಡಿ ಅದೇ ನಾವು ಮೋಟಿವೇಟ್ ಆಗಿ, ಇನ್ಸ್ಪೈರ್ ಆಗಿ ಮಾಡ್ಬೇಕಾಗತ್ತೆ. ಫೈನ್. ಆಕಾಂಕ್ಷ, ಲತಾ ದೀದಿಗೋಸ್ಕರ ಒಂದು ಗೀತೆ ನಮನ, ನಿಮ್ಗೆ ಯಾವ ತುಂಬಾ ಅವ್ರು ಹೇಳಿದ್ರಲ್ಲ ಹಾಡು ಇಷ್ಟ, ಒಂದು ಲಿಸ್ಟೇ ಇರುತ್ತೆ ನನ್ಗೆ ಗೊತ್ತಿದೆ ಆಸ್ ಎ ಸಿಂಗರ್, ಬಟ್ ಅದ್ರಲ್ಲಿ ತುಂಬಾ ತುಂಬಾ ಇಷ್ಟ ಹಾಡು ಯಾವುದು, ಅದನ್ನ ಒಂದೆರಡು ಲೈನ್ ಗುನುಗ್ಬೋದಾ ನಮಗೋಸ್ಕರ? ಖಂಡಿತ. ಬಹಳ ನನಗೆ ತುಂಬ ಇಷ್ಟ ಆಗಿರೋವಂಥ ಹಾಡುಗಳಲ್ಲಿ ಒಂದು ಅನ್ನೋದಾದರೆ ಸತ್ಯಂ ಶಿವಂ ಸುಂದರಂ. ಸೊ ಅದು ಒಂದು 2 ಸಾಲು ಹಾಡೋಕ್ಕೆ ಇಷ್ಟಪಡ್ತೀನಿ. ಸತ್ಯ
ಸತ್ಯಂ ಶಿವಂ ಸುಂದರಂ ಸತ್ಯಂ ಶಿವಂ ಸುಂದರಂ ಸತ್ಯಂ ಶಿವಂ ಸುಂದರಂ ಸುಂದರಂ ಸತ್ಯಂ ಶಿವಂ ಸುಂದರಂ ಸತ್ಯಂ ಶಿವಂ ಸುಂದರಂ ಸತ್ಯಂ ಶಿವಂ ಸುಂದರಂ. ಥ್ಯಾಂಕ್ ಯು. ಫೈನ್. ಇನ್ನು ವಾಣಿ ಹರಿಕೃಷ್ಣ ಅವರೇ, ಯೂಶಲಿ ಸಿಂಗರ್ಸ್ ಆನ್ ಸ್ಪಾಟ್ ಕೆಲವೊಂದು ಇಂಪ್ರೂವೈಸೇಷನ್ ಮಾಡ್ಕೊಳ್ತಾ ಹೋಗ್ತಾರೆ. ಕೆಲವರಿಗೆ ಅದು ಹೇಳಿ ಮಾಡಿಸ್ಬೇಕಾಗತ್ತೆ, ಬಟ್ ಇಂಥವ್ರ ವಿಷಯದಲ್ಲಿ ಹೇಳೋದೇ ಬೇಡ, ಅವರೇ ಟಕ್ಕಂತ ಮಾಡ್ಬಿಡ್ತಾರೆ. SPB ಸರ್ ವಿಷಯದಲ್ಲೂ ನಾವು ತುಂಬಾ ಇಂಥ ಎಕ್ಸಾಂಪಲ್ಗಳನ್ನ ಕೇಳಿದ್ವಿ. ಸೊ ಹಾಗಾಗಿ ಆ ಇಂಪ್ರೂವೈಸೇಷನ್ ಇರುತ್ತಲ್ಲ, ಅದನ್ನ ಬಹುಶಃ ಫಾಲೋ ಮಾಡೋದು ಕೂಡ ತುಂಬಾ ಕಷ್ಟ ಅಂತ ಆಗ್ಲೇ ಸಂಗೀತ ಕಟ್ಟಿಯವರು ಹೇಳ್ತಾ ಇದ್ರು. ನಾನೇ ತುಂಬಾ ಸತಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತವುಗಳನ್ನ, ಅದನ್ನ ಪರ್ಫೆಕ್ಟ್ ಆಗಿ ಆ ಜಾಗ ಕೂರ್ಸೋದಕ್ಕೆ ಅಂತ. ಹೌದು, ಅದರಲ್ಲೂ ಲತಾ ಮಂಗೇಶ್ಕರ್ ಅವ್ರ ಹಾಡಲ್ಲಿ ಅವ್ರ ಸಂಗತಿಗಳು ಅವರು ತುಂಬ ಕೂಲಾಗಿರುತ್ತೆ. ಅವರು ಕಷ್ಟಪಟ್ಟು, ಇವಾಗ ನಾವು ಹಾಡಿದ್ರೆ ಅದು ಕಷ್ಟಪಟ್ಟು ಹಾಡೋ ಹಂಗೆ ಗೊತ್ತಾಗುತ್ತೆ. ಅವರು ಹಾಡಿರೋದು ಎಷ್ಟೋ ಹಾಡುಗಳಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಸಂಗತಿಗಳು ತುಂಬ ಚೆನ್ನಾಗಿರುತ್ತೆ. ಅದು ಕೇಳೋಕ್ಕೆ ಈಸಿ ಇರುತ್ತೆ, ಬಟ್ ಹಾಡೋಕ್ಕೆ ಕಷ್ಟ ಇರುತ್ತೆ. ಅವ್ರು ಅಷ್ಟು ಚೆನ್ನಾಗಿ ಹಾಡಿರ್ತಾರೆ. ಇವಾಗ ಲಗಜಾಗಲೇ ಅಂದ್ಕೊಳ್ಳಿ, ಅವ್ರು ಹಾಡಿರೋ ಅಷ್ಟು ಪರ್ಫೆಕ್ಟಾಗಿ ಹಾಡೋದು ಕಷ್ಟ. ಅವ್ರು ಹಾಡುವಾಗ ಒಂಥರ ಈಸಿಯಾಗಿ ಕೇಳಿಸುತ್ತೆ. ಮತ್ತು ಅವ್ರು ಭಜನ್ಸು ಹಾಡಿದ್ದಾರೆ ತುಂಬ. ಮೀರಾ ಭಜನ್ಸಲ್ಲಿ ನಂದನ್ ಅಂತ ಒಂದು ಅವ್ರ ಸಹೋದರನೇ ಸಂಗೀತ ಮಾಡಿರೋದು, ಹೃದಯನಾಥ್ ಮಂಗೇಶ್ಕರ್ ಸರ್ ಅವರು. ಅದು ಅಷ್ಟೇ. ನಾನು ಎಷ್ಟೋ ಇವಾಗ ಸಂಗೀತ ಹೆಂಗೆ ಕಲಿತೀವೋ ಅದೇ ಥರ ನಾನು ಚಿಕ್ಕವಳಿಂದ ಅವ್ರ ಹಾಡುಗಳನ್ನ ಅಭ್ಯಾಸ ಮಾಡ್ತೀನಿ. ಏನಕ್ಕಂದರೆ ಅದು ಒಂದು ಪಾಠ ನಮಗೆ. ಮನಮೋಹನ ಅಂತ ಇನ್ನೊಂದಿದೆ, ಅದು ಕ್ಲಾಸಿಕಲ್ ಥರ ಹಳೆಯ ಹಾಡು. ತುಂಬ ಕಲಿಯೋದಿರುತ್ತೆ ಅವ್ರ ಹಾಡುಗಳಿಂದ. ನಿಜ ನಿಜ ನಿಜ. ಹಾಗೆ ಸಂಪರ್ಕದಲ್ಲಿ ವಾಣಿ ಹರಿಕೃಷ್ಣ ಅವರೇ, ಶಮಿತಾ ಮಲ್ನಾಡ್ ಅವರೇ, ಎಲ್ಲಿ ತನಕ ಸಂಗೀತ ಅನ್ನೋದಿರುತ್ತೆ ಅಲ್ಲಿ ತನಕ ಲತಾ ದೀದಿ ಹೆಸರು ಇದ್ದೇ ಇರುತ್ತೆ ಅಂತ ತುಂಬಾ ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೊನೆಯದಾಗಿ ಏನ್ ಹೇಳ್ತೀರಾ ನೀವು? ಹೌದು, ಸತ್ಯ ಅದು. ಈ ಪ್ರಪಂಚ ಇರೋ ತನಕ, ಸಂಗೀತ ಇರೋ ತನಕ ಅವ್ರ ಹೆಸರು ಇರುತ್ತೆ. ಮೊದಲೇ ಇರುತ್ತೆ. ಅದು ಬಹಳ ಮುಖ್ಯ ಅಂತ ಅನ್ಸುತ್ತೆ ನನಗೆ. ಏಕೆಂದರೆ ಮೊದಲ ಹೆಸರೇ ಲತಾ ಮಂಗೇಶ್ಕರ್. ಅಲ್ಲಿಂದನೇ ಪ್ಲೇಬ್ಯಾಕ್ ಸಿಂಗಿಂಗ್ ಅನ್ನೋಂಥ ಒಂದು ಎರಾ ಶುರುವಾಗಿತ್ತು ಅಂತ ಹೇಳ್ಬೋದು. ಯಾಕೆಂದರೆ ಅವ್ರಿಗಿಂತ ಮುಂಚೆನೂ ಬಹಳಷ್ಟು ಜನ ಸಿಂಗರ್ಸ್ ಹಾಡಿದ್ದಾರೆ. ಆದರೆ ಒಂದು ಸ್ಟಾರ್ ಸಿಂಗರ್ ಅನ್ನೋವಂಥದ್ದು ಏನಿದೆ, ಇವರೇ ಹಾಡಬೇಕು ಅಂತ ನಾಯಕಿಯರು ಕಾಯೋದಿರ್ಬೋದು, ಇವರೇ ಹಾಡಬೇಕು ಅಂತ ನಿರ್ದೇಶಕರು, ಸಂಗೀತ ನಿರ್ದೇಶಕರು, ಹೀರೋಗಳು, ನಿರ್ದೇಶಕರು ಎಲ್ಲರೂ ಕಾದು ಅವ್ರ ಹತ್ರ ಹಾಡಿಸ್ಲೇಬೇಕು ಅಂತ ಹಾಡಿಸೋವಂಥದ್ದು ಇರ್ಬೋದು. ಅದೇ ರೀತಿಯಲ್ಲಿ ಅವ್ರು ಹಾಡಿದಾಗ ಆ ಸಾಂಗ್ ಗಿಲ್ಲಿದ್ರೆ ಅದು ಗಿಲ್ ಹೋಗೋವಂಥದ್ದು ಇರ್ಬೋದು. ಮತ್ತು ಒಂದು ಸಿಂಪಲ್ ಸಾಂಗನ್ನು ಅವ್ರು ಹಾಡಿದ ಕೂಡಲೇ ಅದ್ಭುತ ಅಂತ ಅನಿಸೋವಂಥದ್ದು ಇರ್ಬೋದು. ಇವೆಲ್ಲವೂ ಅವ್ರಿಗೆ ಅವರೇ ಸಾಟಿ ಅನ್ನೋವಂಥ ಘೋಷವಾಕ್ಯನ ಹೇಳುತ್ತೆ. ಲತಾ ಮಂಗೇಶ್ಕರೇ. ಯಾರು ಅವರ ಸ್ಥಾನವನ್ನು ಅಲಂಕರಿಸೋಕೆ ಸಾಧ್ಯನೇ ಇಲ್ಲ. ಇನ್ನು ಎಷ್ಟೇ ಜನ್ಮಗಳು, ಎಷ್ಟೇ ವರ್ಷ ಯುಗಗಳು ಕಳೆದ್ರೂ ಅವರಷ್ಟು ಹಾಡುಗಳನ್ನು ಹಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಅಷ್ಟು ವೆರೈಟಿ ಹಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಭಾಷೆಗಳಲ್ಲಿ ಅಷ್ಟು ಶ್ರುತಿಬದ್ಧವಾಗಿ ಅಷ್ಟು ಭಾವನೆಯನ್ನು ಕೊಟ್ಟು ಹಾಡೋವಂಥದ್ದಾಗಲಿ ಸಾಧ್ಯನೇ ಇಲ್ಲ. ವಾಣಿಯವ್ರು ಹೇಳ್ತಾ ಇದ್ರಲ್ಲ, ಆಕಾಂಕ್ಷ ಹೇಳಿದಾಗೆ ಈಗ ಅವರಿಂದ ಕಲಿಯೋದು ಬಹಳಷ್ಟಿರುತ್ತೆ. ಅದೇ ರೀತಿ ಲತಾ ಮಂಗೇಶ್ಕರ್ ಅವರ 100 ಹಾಡುಗಳು, 100 ಸಾಂಗ್ಸ್ ಪರ್ಫೆಕ್ಟ್ ಆಗಿ ಅವ್ರು ಹೆಂಗ್ ಹಾಡಿದಾರೋ ಹಂಗೆ ಹಾಡ್ತೀನಿ ಅಂತ ಅಂದ್ರೆ ಸೂಪರ್ ಸಿಂಗರ್ ಆಗ್ಬೋದು ಅವರು. ನಿಜ, ಇದು ಪಕ್ಕ 100%. ಅವರ 100 ಹಾಡುಗಳನ್ನ ಅವ್ರ ಹಾಗೇನೆ ಎಲ್ಲಾ ಪಲಕುಗಳನ್ನು ಹಾಡ್ತೀನಿ ಅನ್ನೋಂಥ ಸಿಂಗರ್ ಇದ್ರೆ ಅವ್ರು ಖಂಡಿತವಾಗ್ಲೂ ಅದ್ಭುತವಾದಂತ ಸಿಂಗರ್ಸ್ ಆಗ್ತಾರೆ. ಇದೊಂದು ಯೂನಿವರ್ಸಿಟಿ ತರ. ನಿಜ, ಅವರ ಆ ಥರದ ಟೀಚಿಂಗ್ ಇದೆ ಅವ್ರ ಹಾಡುಗಳಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಯಾವಾಗ್ಲೂ ಇಲ್ಲಿ ಇರ್ತಾರೆ, ಅವರು ಹೃದಯದಲ್ಲಿ ಇರ್ತಾರೆ. ನಿಜ. ಫೈನ್, ಥ್ಯಾಂಕ್ ಯು ಸೋ ಮಚ್ ಶಮಿತಾ ಮಲ್ನಾಡ್ ಅವರೇ ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ. ಇನ್ನು ನಮ್ಮ ಜೊತೆ ಕಂಟಿನ್ಯೂ ಆಗ್ತಾ ಇದ್ದಾರೆ ವಾಣಿ ಹರಿಕೃಷ್ಣ ಹಾಗೇನೆ ಆಕಾಂಕ್ಷ. ಯೂಶಲಿ ಒಂದು ಸಾಂಗ್ ಸಿನಿಮಾದಲ್ಲಿ ಹೇಳ್ಬಿಟ್ರೆ
ಮತ್ ಕೋರಸ್ ಅಂತ ಹೇಳಕ್ ಹೋಗಲ್ಲ ಸಿಂಗರ್ಸ್. ಕೋರಸ್ ಹೇಳ್ಬಿಟ್ರೆ ಎಲ್ಲೋ ಒಂದ್ ಕಡೆ ನಾವು ಡೌನ್ ಆಗ್ತಾ ಇದೀವೇನೋ, ನಮ್ಗೆ ಡಿಮ್ಯಾಂಡ್ ಇಲ್ವೇನೋ, ಇಂಥದ್ದೆಲ್ಲ ಯೋಚನೆಗಳು ಬರ್ತಾ ಹೋಗುತ್ತೆ. ಬಟ್ ಅಷ್ಟು ದೊಡ್ಡ ಸಿಂಗರ್ ಆದ್ರೂ ಲತಾ ದೀದಿ ಕೋರಸ್ ಹೇಳ್ತಾ ಇದ್ರಂತೆ. ನಿಜವಾಗ್ಲೂ ಇದು ಆಕ್ಚುಲಿ ನನಗೆ ಒಂದು ಹೊಸ ವಿಷಯ ಅಂತಾನೆ ಹೇಳ್ಬೋದು. ನಾನು ಇದು ಮುಂಚೆ ಗೊತ್ತಿರ್ಲಿಲ್ಲ. ಇವಾಗ ನಮ್ಗೆ ನೀವು ಹೇಳಿದ ಹಾಗೆ ಒಂದ್ ಸಾಂಗ್ ಅಥವಾ 2 ಸಾಂಗ್ ಹೇಳ್ಬಿಟ್ರೆ ಒಂದು ಪ್ಲೇಬ್ಯಾಕ್ ಸಿಂಗರ್ ಅಂತ ಒಂದು ಪಟ್ಟ, ಆಮೇಲೆ ಇಷ್ಟು ಡಿಮ್ಯಾಂಡ್ ಮಾಡೋದು, ಅಷ್ಟು ಡಿಮ್ಯಾಂಡ್ ಮಾಡೋದು, ಈ ಕಾರ್ಯಕ್ರಮಗಳು ಹೋಗಲ್ಲ, ಈ ತರ ಇದ್ರೆ ಮಾತ್ರ ನಾನು ಹೋಗ್ತೀನಿ, ಇಷ್ಟು ಡಿಮ್ಯಾಂಡ್ಸ್ ಅಂತ ಹೇಳೋ ಈ ಕಾಲದಲ್ಲಿ ಅದಕ್ಕೆ ಐ ಕೀಪ್ ಆನ್ ರಿಪೀಟಿಂಗ್ ಮೈ ಸೆಲ್ಫ್ ಒನ್ಸ್ ಅಗೇನ್, ಲೆಜೆಂಡ್ಸ್ ಆರ್ ಲೆಜೆಂಡ್ಸ್ ಅಂತ ಹೇಳೋದು ನೋಡಿ. ಈ ತರ ಒಂದು ಸಣ್ಣ ವಿಷಯಗಳಲ್ಲಿ ನಮ್ಮ ಹಂಬಲ್ನೆಸ್ ಅಥವಾ ನಮ್ಮ ಡೌನ್ ಟು ಅರ್ತ್ ಅಂಡ್ ದ ರಿಯಲ್ ಸರ್ವಿಸ್ ಟುವರ್ಡ್ಸ್ ಮ್ಯೂಸಿಕ್ ಇವಾಗ ಹೇಗಾಗೋಗಿದೆ ಅಂದ್ರೆ ಎಲ್ಲ ಪ್ರೊಫೆಷನಲ್ ಆಗಿ ಕನ್ವರ್ಟ್ ಆಗಿದೆ, ಮಾನಿಟರಿ ಆಗಿ ಕನ್ವರ್ಟ್ ಆಗ್ಬಿಟ್ಟಿದೆ. ಜನ ಏನ್ ಅನ್ಕೋತಾರೋ ಅನ್ನೋದು ಬಂದ್ಬಿಡುತ್ತೆ ನಮ್ಗೆ ಇವಾಗ. ಬಟ್ ಟ್ರೂ ಆರ್ಟಿಸ್ಟ್ ಅಂಡ್ ಟ್ರೂ ಮ್ಯೂಸಿಷಿಯನ್ ಇದು ಯಾವುದು ಕೇರ್ ಮಾಡಲ್ಲ ಅನ್ನೋದಕ್ಕೆ ಐ ಥಿಂಕ್ ಇಂಥ ಲೆಜೆಂಡ್ಸ್ಗಳೇ ಸಾಕ್ಷಿ. ನಿಜ ನಿಜ. ವಾಣಿ ಹರಿಕೃಷ್ಣ ಅವರೇ, ಈಗ ಪ್ರತಿ ಹೀರೋಯಿನ್ಗೂ ಹೋಲುವಂತ ಈ ವಾಯ್ಸ್ ಮಾಡ್ಯುಲೇಷನ್ ಇದೆಯಲ್ಲ, ಅದು ಒಂದು ಚಾಲೆಂಜ್ ಅಫ್ ಕೋರ್ಸ್ ಸಿಂಗರ್ಸ್ಗೆ. ಬಟ್ ತುಂಬಾ ಜನ ನೋಡ್ದವ್ರು ಹೇಳಿದ್ದು, ಅದನ್ನ ನಾವು ಕೇಳ್ದಂಗೆ ಲತಾ ದೀದಿಗೆ ಅದೆಲ್ಲ ಅಷ್ಟೊಂದು ಕಷ್ಟ ಆಗ್ತಿರ್ಲಿಲ್ಲ. ಯಾಕಂದ್ರೆ ಒಂದು ಬಾಂಡಿಂಗ್ ಇರ್ತಾ ಇತ್ತು ಸಿನಿಮಾ ವಲಯದಲ್ಲಿ. ಅದ್ರ ಜೊತೆಗೆ ಅವ್ರು ಬರ್ತಾ ಇದ್ದಿದ್ದು ಒಂದು ದಿನದಲ್ಲಿ 16, 17, 18 ಹಾಡುಗಳನ್ನ ರೆಕಾರ್ಡಿಂಗ್ ಮಾಡಿದ್ದಾರೆ. ಅದೆಲ್ಲ ಒಂದು ಆಯಾಸ ತರ ಅನ್ನಿಸ್ತಾನೆ ಇರ್ಲಿಲ್ಲ ಅವ್ರಿಗೆ ಅವ್ರ ಕರಿಯರ್ ಅಲ್ಲಿ. ಅದೇ ಅವ್ರ ಥರ ಬೇರೆ ಯಾರೂ ಸಾಧ್ಯನೇ ಇಲ್ಲ. ಅವರೇ ಹೇಳಿದ್ದಾರೆ ಒಂದು ಕಡೆ, ಭಗವಂತ ಒಬ್ಬರನ್ನ ಒಂಥರ ಹುಟ್ಟಿಸೋದು ಏನೋ. ಅವ್ರು ಚಿಕ್ಕ ವಯಸ್ಸಿಂದ ಅಷ್ಟು ಕಷ್ಟಪಟ್ಟಿದ್ದಾರೆ ಅವರು ಅಭ್ಯಾಸ ಹಾಡಿರೋದು. ಮತ್ತು ಅವ್ರ ಹಾಡುಗಳು ಅಷ್ಟೇ, ಎಲ್ಲ ರೀತಿ ಹಾಡುಗಳಲ್ಲೂ ಎಕ್ಸ್ಪ್ರೆಷನ್ಸು, ಭಾವನೆ ಅಷ್ಟು ಚೆನ್ನಾಗಿರುತ್ತೆ. ನಾವು ಅದೇ ಹಳೆ ಹಾಡುಗಳು ನೋಡುವಾಗ ಎಲ್ಲ ಹೀರೋಯಿನ್ಗಳಿಗೂ ನೀವು ಹೇಳ್ದಂಗೆ ಅಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ ಅವ್ರ ವಾಯ್ಸು. ಮತ್ತೆ ಎಲ್ಲಾ ತರ ಹಾಡುಗಳು ಚೆನ್ನಾಗಿರುತ್ತೆ. ನಿಜ ನಿಜ. ಆ ವಾಯ್ಸ್ ಮಾಡ್ಯುಲೇಷನ್ ಬಗ್ಗೆನೇ ಹೇಳ್ಬೇಕು ಅಂತಂದ್ರೆ, ಈಗ ನೋಡಿ ಒಂದೇ ದಿನದಲ್ಲಿ ಅವ್ರಿಗೆ ಡುಯೆಟ್ ಸಾಂಗು ಇರ್ತಾ ಇತ್ತು, ಐಟಮ್ ಸಾಂಗ್ ಇರ್ತಾ ಇತ್ತು, ಭಜನೆಗಳನ್ನು ಅವ್ರು ಹೇಳ್ತಾ ಇದ್ರು, ಫೋಕ್ ಸ್ಟೈಲ್ ಸಾಂಗ್, ಗಜಲ್ಗಳು ಎಸ್ಪೆಷಲಿ. ಒಂದೇ ದಿನ ಎಲ್ಲ ವೆರೈಟಿ ಆಫ್ ಸಾಂಗ್ಸ್ ರೆಕಾರ್ಡ್ ಮಾಡುವಾಗ ನಾವು ಯೋಚನೆ ಮಾಡಿದಷ್ಟು ಈಸಿ ಅಲ್ಲ. ಅದಕ್ಕೊಂದು ರಿಹರ್ಸಲ್ ತರ ಮಾಡ್ಕೊಳ್ತಾ ಇದ್ರಂತೆ. ಜೊತೆಗೆ ಪರ್ಫೆಕ್ಟ್ ಆಗಿ ಹೇಳ್ಬೇಕಲ್ಲ, ಒಂದು ಮಿಸ್ಟೇಕ್ಸ್ ಇಲ್ದಲೆ. ಹೌದು. ಇವಾಗ ಎಲ್ಲ ಟೆಕ್ನಿಕಲಿ ತುಂಬ ಇದಾಗಿದೆ. ಒಂದೊಂದು 2 ಲೈನು, ಒಂದೊಂದು ಪದ, ಒಂದೊಂದು ಲೈನಲ್ಲ. ಆವಾಗೆಲ್ಲ ಲೈವ್ ಇನ್ಸ್ಟ್ರೂಮೆಂಟ್ಸ್ ಜೊತೆ ಅವರು ಒಟ್ಟಿಗೆ ಹಾಡ್ತಾ ಇದ್ದಿದ್ದು. ಅಷ್ಟು ಕಷ್ಟಪಟ್ಟು ಅವಾಗಿನ ಗಾಯಕರು ರಿಹರ್ಸಲ್ ಮಾಡಿ ಅಷ್ಟು ಶ್ರದ್ಧೆಯಿಂದ ಹಾಡ್ತಾ ಇದ್ರು. ಅದಕ್ಕೆ ಹಾಡುಗಳು ನೋಡಿ ಇವಾಗಲೂ ಹಳೆ ಹಾಡುಗಳು ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆಕಾಂಕ್ಷ ಅವರೇ, ಇವಾಗ ಕಲಿಯುವಂತ ಒಂದು ಮೆಂಟಾಲಿಟಿ ಅಥವಾ ಒಬ್ರು ಹೇಳಿದನ್ನ, ತಿಳಿದವ್ರು ಹೇಳಿದನ್ನ ಕೇಳುವಂಥದ್ದು, ಅದನ್ನ ಗ್ರಾಸ್ಪ್ ಮಾಡುವಂಥದ್ದು ಇರ್ಬೋದು, ಅಥವಾ ಪೇಷನ್ಸ್ ಇಂದ ಕೇಳುವಂತ ಲೆವೆಲ್ ಈಗಿನ ಯೂತ್ಸ್ಗೆ ಎಷ್ಟು ಮಟ್ಟಿಗಿದೆ ಅನ್ಸುತ್ತೆ ಯುವ ಗಾಯಕಿಯಾಗಿ ನಿಮ್ಗೆ? ಯಾಕಂದ್ರೆ ಒಂದು ಉರ್ದು ಸಾಂಗ್ ನ 1.5 ತಿಂಗಳು ರಿಹರ್ಸಲ್ ಮಾಡಿದ ಮೇಲೆನೆ ಟೇಕಿಗೆ ಹೋಗಿದ್ದಂತೆ ಲತಾಜಿ, ದೊಡ್ಡ ಸಿಂಗರ್ ಆದ್ಮೇಲೆನೆ. ಅದೇ ಆವಾಗಲೇ ಹೇಳ್ದಂಗೆ ಪರ್ಫೆಕ್ಷನಿಸ್ಟ್ಸ್ ಅಂತ. ಇವಾಗ ನಾವೇನು ಮಾಡ್ತೀವಿ, ಇವಾಗ ಇನ್ನು 1 ಅವರ್ ಟೈಮ್ ಇದೆ, ಇಷ್ಟರಲ್ಲಿ ಜಲ್ದಿ ಮುಗಿಸಿ ಇನ್ನೊಂದು ಕಡೆ ಹೋಗೋಣ ಅನ್ನೋದು ಇರುತ್ತೆ. ಬಟ್ ಅಂಥ ದೊಡ್ಡ ಲೆಜೆಂಡ್ಸ್ಗಳು ಹೇಗೆ ಅಂತ ಅಂದರೆ, ನಾನು ಹಾಡಿದ್ರೆ ಹೀಗಿರಬೇಕು, ಔಟ್ಪುಟ್ ಹೀಗೆ ಬರಬೇಕು, ಅಷ್ಟು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಅದಕ್ಕೆ ಉರ್ದು ಟೀಚರ್ ಹತ್ರ ಹೋಗಿ ಅವ್ರ ಹತ್ರ ಹೆಂಗೆ ಅದು ಪ್ರೊನೌನ್ಸಿಯೇಷನ್ನು, ಆ ಆಕ್ಸೆಂಟು ಅದೆಲ್ಲ ಕರೆಕ್ಟಾಗಿ ಕಲಿತು ಮಾಡಿದ್ರೆ ನೋಡಿ, ಈ ಥರ ಹಾಡುಗಳೇ ಸಾವಿರಾರು ವರ್ಷಗಳು ಇರ್ತವೆ. 100 ಜನ ಕೇಳಿ ಕಲಿತು ಇದನ್ನ ಮತ್ತೆ ಹಾಡೋ ಅಂತ ಒಂದು ಅವಕಾಶ ಇರುತ್ತೆ. ಬಟ್ ಇವಾಗ ನಾವುಗಳು ಅಥವಾ ಬೇರೆ ಯಾರಾಗಲೇ ಹೇಗೆ ಮಾಡ್ತೀವಿ ಅಂತ ಅಂದರೆ, ಒಂದಿಷ್ಟು ಟೈಮ್ ಫ್ರೇಮ್ ಇರುತ್ತೆ, ಇಷ್ಟು ಹಾಡಿ ಹಿಂಗೆ ಮುಗಿಸ್ಬಿಡೋಣ ಅಂತ. ಸೊ ಇವಾಗಿನ ಕಾಲದ ಹಾಡುಗಳು ಅಷ್ಟೊಂದು ಜಾಸ್ತಿ ಉಳಿತಿಲ್ಲ. ಅವಾಗಿನ ಕಾಲದ ಹಾಡುಗಳು ಸಾವಿರಾರು ವರ್ಷಗಳು ಹೀಗೆ ಕಂಟಿನ್ಯೂ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ.
ನಿಜ ನಿಜ. ಅಂಡ್ ನೀವು ಅವಾಗ್ಲೇ ಹೇಳ್ತಿದ್ರಿ ಅಷ್ಟು ಇನ್ಸ್ಟ್ರೂಮೆಂಟ್, ವಾಣಿ ಮೇಡಮ್ ಹೇಳ್ತಿದ್ರು ಅಷ್ಟು ಜನ ಇನ್ಸ್ಟ್ರೂಮೆಂಟ್ಸ್ ಜೊತೆಗೆ ರೆಕಾರ್ಡಿಂಗ್ ಎಲ್ಲರೂ ಸೇರಿ ಒಟ್ಟಿಗೆ. ಸೊ ಒಬ್ರು ಮಿಸ್ಟೇಕ್ ಮಾಡಿದ್ರೆ ಎಲ್ಲರೂ ನಿಲ್ಲಿಸ್ಬೇಕು, ಮತ್ತೆ ಮೊದಲಿಂದ ರೆಕಾರ್ಡ್ ಮಾಡ್ಬೇಕು, ಆ ತರ ಟೆಕ್ನಾಲಜಿ ಇತ್ತು. ಇವಾಗಿನ ತರ ಮೇಲ್ ಸಿಂಗರ್ ಸಪ್ರೇಟ್ ಹೋಗಿ ಅವ್ರ ಪೋರ್ಷನ್ ಹಾಡ್ ಬಂದ್ಬಿಡ್ತಾರೆ, ಫಿಮೇಲ್ ಸಿಂಗರ್ ಸಪ್ರೇಟ್ ಆಗಿ ಹೋಗಿ ಹಾಡ್ ಬಂದ್ಬಿಡ್ತಾರೆ. ಅವಾಗ ಹಾಗಲ್ಲ, ಎಲ್ಲರೂ ಒಂದು 50 ಜನ ಅಥವಾ 100 ಜನ ಆರ್ಕೆಸ್ಟ್ರಾ, ಒಂದು ವಯಲಿನ್ಸು, ಚೆಲ್ಲೋ, ತಬಲಾ, ಹಾರ್ಮೋನಿಯಮ್ಮು, ಕೀಬೋರ್ಡ್ ಏನೇನು ಇದೆಯೋ ಎಲ್ಲ ಒಟ್ಟಿಗೆ, ಸಿಂಗರ್ಸ್ ಕೂಡ ಇಬ್ರು ಒಟ್ಟಿಗೆ ಹಾಡಬೇಕು. ಒಬ್ರು ಮಿಸ್ಟೇಕ್ ಮಾಡಿದ್ರೆ ಎಲ್ಲ ಸ್ಟಾಪು, ಮತ್ತೆ ಮೊದಲಿಂದ. ಸೊ ಅಂಥ ಸಿಂಗರ್ಸಿಗೆ ಎಷ್ಟು ಗ್ರಾಸ್ಪಿಂಗ್ ಕೆಪಾಸಿಟಿ ಇರುತ್ತೆ ಆ್ಯಂಡ್ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಹಾಡಕ್ಕೆ ಅನ್ನೋದು ನಿಜವಾಗ್ಲೂ ಇವಾಗ ನೆನೆಸ್ಕೊಂಡ್ರೆ ಭಾಳ ಅದು ವಿಸ್ಮಯ ಅಂತ ಹೇಳ್ಬೋದು. ನಿಜ ನಿಜ. ಈ ಲೆಜೆಂಡ್ ಸಿಂಗರ್ ಆಗಿರುವಂಥ ಲತಾ ದೀದಿ ಬಗ್ಗೆ ಕೇಳಿದಷ್ಟು ಕೇಳಬೇಕು ಅನ್ಸುತ್ತೆ. ಆ ಟಿಪ್ಸ್ಗಳು ನಮಗೂ ಬೇಕು, ನಾವು ಫಾಲೋ ಮಾಡಬೇಕು ಅಂತ ಈ ಸಿಂಗರ್ಸ್ ಕೇಳ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಅವ್ರ ಜೀವನದ ಹಾದಿ ಜೊತೆಗೆ ಗೊತ್ತಿಲ್ಲದ ವಿಚಾರಗಳು ಇನ್ನಷ್ಟಿದೆ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ. ಚಿಕ್ಕದೊಂದು ಬ್ರೇಕ್ ಆಗಿದೆ.